ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನೋಡಿ, RCBಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಒಂದು ದೊಡ್ಡ ದುರಂತ ನಡೆದು ಹೋಗ್ಬಿಡುತ್ತೆ. ಬರೋಬ್ಬರಿ 18 ವರ್ಷಗಳ ಆದ ಬಳಿಕ ಒಂದು ಕಪ್ಪನ್ನು ಗೆಲ್ಲುವಂಥ ಸಂದರ್ಭದಲ್ಲಿ, ಅದರ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತದಿಂದಾಗಿ 11 ಜನ ಅಭಿಮಾನಿಗಳು ಪ್ರಾಣವನ್ನು ಕಳೆದುಕೊಳ್ತಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ರೀತಿ ನಾನಾ ಕಾರಣಗಳಿದ್ದಾವೆ. ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದಕ್ಕಿಂತ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ಘಟನೆ ಆದ ನಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನು ನಡೆಸಬೇಕಾ ಬೇಡವಾ ಅನ್ನೋದು. ಆ ಘಟನೆ ಆದ ತಕ್ಷಣ ಅಂತಾರಾಷ್ಟ್ರೀಯ ಪಂದ್ಯಗಳನ್ನಂತೂ ಇದುವರೆಗೂ ಆಡಿಸೇ ಇಲ್ಲ. ಈಗ ನೂತನವಾಗಿ KCA ಕಡೆಯಿಂದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಆಯ್ಕೆ ಆಗಿದ್ದಾರೆ. ಅವರ ಮೊದಲ ಗುರಿ ಏನು ಅಂತೇಳಿ, ವಾಪಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನು ನಡೆಸಬೇಕು, ಕ್ರೀಡೆಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಅವರ ಮೊಟ್ಟ ಮೊದಲ ಆದ್ಯತೆ ಮತ್ತು ಗುರಿ ಆಗಿರೋದು. ಆದರೆ ಈಗ ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನು ನಡೆಸಬಾರದು ಅನ್ನುವಂಥ ತಕರಾರು ಮತ್ತೆ ಶುರುವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸರಿಯಾದ ರೀತಿಯ ವ್ಯವಸ್ಥೆ ಇರೋದಿಲ್ಲ, ಭದ್ರತೆ ಕೊಡಲಾಗ್ತಾ ಇಲ್ಲ. ಒಂದು ವೇಳೆ ಪಂದ್ಯವನ್ನು ನಡೆಸಿದೇ ಆದಲ್ಲಿ ಮತ್ತೆ ಏನೋ ಒಂದು ಅನಾಹುತ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ IPL ಪಂದ್ಯಗಳನ್ನು, IPL ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳು, ಯಾವುದೇ ಪಂದ್ಯಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಬಾರ್ದು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಈಗ ಒಂದು ದುರಂತ ಆಯಿತು, ಆಗಬಾರ್ದಾಗಿತ್ತು, ದುರಂತ ಆಯಿತು. ಆ ದುರಂತ ಆಯಿತು ಅಂತೇಳಿ ಆ ಸ್ಟೇಡಿಯಮನ್ನು ಮುಚ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು. ಇದರ ಹಿಂದೆ ಏನಾದರೂ ರಾಜಕೀಯ ಅಡಗಿದೆಯಾ? ಒಂದು ವೇಳೆ ಅಲ್ಲಿ ಪಂದ್ಯಗಳು ಆಗಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆ ಆಗ್ಬೋದು ಆರ್ಥಿಕವಾಗಿ. ಅದರ ಜೊತೆಗೆ ಇವತ್ತು ವೆಂಕಟೇಶ್ ಪ್ರಸಾದ್ ಅವರು ಕೂಡ DCM ಅವ್ರನ್ನ ಭೇಟಿಯಾಗಿ ಏನೇ ಆದರೂ ಕೂಡ ವಾಪಸ್ ಪಂದ್ಯಗಳನ್ನು ತರಬೇಕು, ಅಲ್ಲಿ ಪಂದ್ಯಗಳನ್ನು ಆಡಿಸಬೇಕು ಅಂತ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಬಟ್ ಅದರ ಮಧ್ಯೆ ವಿರೋಧ ಯಾಕೆ? ಇಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ, IPL ತಕರಾರು ವಿರೋಧ ಸರಿಯಾ? ನೋಡಿ, IPL ಅಭಿಮಾನಿಗಳಿಗೆ ಪ್ರಮುಖವಾಗಿ ಏನೇ ಆದರೂ ಕೂಡ ಈಗ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸಿಲ್ಲ, ಒಟ್ಟಲ್ಲಿ IPL ಪಂದ್ಯ ಅಂತ ಬಂದಾಗ RCB ಪಂದ್ಯಗಳನ್ನು ಇಲ್ಲೇ ಆಡಿಸಬೇಕು ಅನ್ನುವಂಥ ಅಭಿಮಾನಿಗಳ ಆಸೆ ಇದೆ. ಆದರೆ ಇದರ ಮಧ್ಯೆ ಈ ರೀತಿಯ ವಿರೋಧಗಳು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಅನ್ನು ಆಡಿಸೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದೆ. IPL ಆಡಿಸುವ ಬಗ್ಗೆ ಈ ಹಿಂದೆ DCM DK ಶಿವಕುಮಾರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಕೂಡ ಅದರ ಬಗ್ಗೆ ಮಾತನಾಡಿದರು. ಅಂದರೆ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿಯನ್ನು ಕೊಟ್ಟರು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ, ಸಮಸ್ಯೆಗಳನ್ನು ಸರಿ ಮಾಡ್ಕೋತೀವಿ ಅಂತ. RCB ಅಭಿಮಾನಿಗಳ ಸಂಭ್ರಮಕ್ಕೆ ಸಹಜವಾಗಿ ಒಂದು ನಿರ್ಧಾರ ಕಾರಣ ಆಗಿತ್ತು. ಆದರೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಈಗ ತಕರಾರು ತೆಗಿತಾ ಇರುವಂಥದ್ದು. ಮೊದಲು ಬೆಂಗಳೂರಿನ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ, ಆಟ ಆಡಿಸಿ ಅಭಿಮಾನಿಗಳ ಕೊಲೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಈ ರೀತಿ ಆರೋಪ ಅವ್ರ ಕಡೆಯಿಂದ. ಪಾರ್ಕ್ನ ಗಿಡ ಮರಗಳಿಗೆ ಮತ್ತಷ್ಟು ತೊಂದರೆ ಆಗತ್ತೆ ಅನ್ನುವಂಥ ಆರೋಪ. ಚಿನ್ನಸ್ವಾಮಿ ಕ್ರೀಡಾಂಗಣವನ್ನೇ ಶಿಫ್ಟ್ ಮಾಡೋದಕ್ಕೂ ಕೂಡ ಅವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದಿಲ್ಲ, ಅದು ಸಿಟಿ ಮಧ್ಯಭಾಗದಲ್ಲಿ ಇರೋದರಿಂದಾಗಿ ಸಮಸ್ಯೆ ಆಗುತ್ತೆ, ಅದನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ. ಸೊ ಗ್ರೌಂಡ್ ಮುಂದೆ ಒಂದು ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನಾದರೂ ಪಂದ್ಯಗಳನ್ನು ಆಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತಹ ಸಂಘಟನೆ ಇದೆ. ಈ IPL ಅಲ್ಲಿ ದುರಂತ ಆಗಿರುವಂಥ ಹಿನ್ನೆಲೆಯಲ್ಲಿ ಘಟನೆ ಆದ ನಂತರ ಒಂದು ಎಲೆಕ್ಷನ್ ಆಗತ್ತೆ. ಅಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಆಯ್ಕೆ ಆಗ್ತಾರೆ. ಅದಾದ ನಂತರ ಆಯ್ಕೆ ಆದ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. RCB ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ. DCM DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅನಾಹುತ ಆಗಿದೆ. ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ
ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂತ ಏನಿದೆ ಅವಾಂತರ ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋದೆಲ್ಲವೂ ಇದೆ. ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ಅದು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ. ಆ್ಯಕ್ಚುಲ್ ಆಗಿ ನಮ್ಮ ಚೀಫ್ ಮಿನಿಸ್ಟರ್ ಅವ್ರನ್ನ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರನ್ನ ಮೀಟ್ ಕೊಡೋದಕ್ಕೆ ಮೀಟ್ ಮಾಡಿ ಮತ್ತು ಒಳ್ಳೆಯ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅವ್ರ ಜೊತೆ. ಸುಮಾರು ಮಾತಾಡಿದ್ವಿ. ನಾವು ಕ್ರಿಕೆಟ್ ಇಲ್ಲಿಂದ ಹೋಗಬಾರ್ದು, ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಕ್ರಿಕೆಟ್ ಹೋಗಬಾರ್ದು. ಬರೀ IPL ಮಾತ್ರನೇ ಅಲ್ಲ, ನಾವು ಇವಾಗ ಮುಂದೆ ಬರುವ ಇದು ಇಂಡಿಯಾ ನ್ಯೂಜಿಲೆಂಡ್ ಆ ಮ್ಯಾಚ್ಗಳಾಗಲಿ ಅಥವಾ ಈವನ್ T20 ವರ್ಲ್ಡ್ ಕಪ್ ಇನ್ನೇನು ಫೆಬ್ರವರಿಲಿ ಬರುತ್ತೆ, ಆ ಮ್ಯಾಚ್ಗಳು ಒಂದೆರಡು ಆಡಿಸೋ ಅಂಥ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ಸೊ ನಮಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿಕೊಡ್ತೀವಿ ನಿಮಗೆ ಯಾವುದೂ ತೊಂದರೆ ಆಗೋದಿಲ್ಲ ಖಂಡಿತವಾಗಿ ಅಂತ ಇದನ್ನು ಮಾಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಚೀಫ್ ಮಿನಿಸ್ಟರು ಮತ್ತು DCMನವರು. ಸೊ ನಾವು ಒಂಥರ ಇದು ಹೊಸ ಕಮಿಟಿ ನಮ್ಮ ಜೊತೆ, ಮತ್ತು ನಮ್ಮ ಇವರು PR ಅವರು ಇದ್ದಾರೆ ಈ ಕಡೆ, ನಮ್ಮ ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ, ನಮ್ಮ ಆನರರಿ ಸೆಕ್ರೆಟರಿ ಸಂತೋಷ್ ಮೆನನ್ನು ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಸುಜಿತ್ ಸೋಮಸುಂದರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಅವ್ರು ಕೂಡ ಬಂದಿದ್ದಾರೆ. ಸೊ 4 ಜನ ಬಂದು ನಾವು ಇಲ್ಲಿ ಇವ್ರನ್ನ ಮೀಟ್ ಮಾಡಿದ್ದೀವಿ ಇವತ್ತು ಬೆಳಗ್ಗೆ. ಸೊ ಒಂಥರ ಒಂದು ಒಳ್ಳೆಯ ಸುದ್ದಿ ಖಂಡಿತ. ನಮ್ಮೆಲ್ಲರ ಕ್ರಿಕೆಟ್ ಫ್ಯಾನ್ಸ್ ಅಭಿಮಾನಿಗಳು ಕ್ರಿಕೆಟ್ ಅಭಿಮಾನಿಗಳು ಏನಿದ್ದಾರೋ ಅವ್ರಿಗೆಲ್ಲ ಒಂದು ಒಳ್ಳೆ ಸುದ್ದಿ ಶೀಘ್ರದಲ್ಲೇ ಸಿಗತ್ತೆ ಅಂತ ಒಂದು ಆ ಭರವಸೆಯಿಂದ ಬಂದು ಇಲ್ಲಿ ಮಾತಾಡಿ ಆ ಭರವಸೆ ನಮಗೂ ತೋರಿಸಿದ್ದಾರೆ ಇವರು. ಸೊ ಖಂಡಿತ ಆದಷ್ಟು ಬೇಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಬರೋಂಥ ಅಥವಾ ಆಡೋವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದೆ. ಮಾನ್ಯ DK ಶಿವಕುಮಾರ್ ಅವರೇ, ತಮಗೆ ಒಂದು ಮನೆ ಮಾಡೋದೇನೆಂದರೆ, ನೀವು IPL ಮ್ಯಾಚು ಮತ್ತೆ ಇಲ್ಲಿ ನಡೆಸ್ತೀವಿ ಅಂತ ನೀವು ಆಶ್ವಾಸನೆ ಕೊಡ್ತೀರಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಈಗಾಗಲೇ 11 ಜನ ಸತ್ತಿದ್ದಾರೆ. ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ, ಅದು ಬಿಟ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮತ್ತೆ IPL ಮಾಡೋಕ್ಕೆ ಹೋಗಿ ಇನ್ನೂ ಯಾಕೆ ಅಮಾಯಕರನ್ನ ಸಾಯಿಸೋಕೆ ಹೋಗ್ತೀರಿ? ಅದು ಬಿಡಿ, ಅದೆಲ್ಲ ನೀವು ಬೆಂಗಳೂರಲ್ಲಿ ಗ್ರೇಟ್ ಬೆಂಗಳೂರು ಮಾಡ್ತಾ ಇದ್ದೀರಿ. ಏನನ್ನು ಭರವಸೆ ಕೊಟ್ಟು ಫಸ್ಟು ಅದನ್ನ ಸರ್ ಮಾಡಿ, ಆ ಭರವಸೆ ಕೊಟ್ಟಿರೋದನ್ನ ಸರ್ ಮಾಡ್ಕೊಳ್ಳಿ ಫಸ್ಟು. ಅದೇ ಥರ ನಮ್ಮ ಕಬ್ಬನ್ ಪಾರ್ಕ್ಗೆ ನೀವು ಏನು ಕೊಟ್ಟಿದ್ದೀರಿ, ಕಬ್ಬನ್ ಪಾರ್ಕ್ಗೆ ನಾವು ಆಲ್ರೆಡಿ ನಾವು ನಿಮಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿ ಕೊಟ್ಟಿರೋದನ್ನ ಫಸ್ಟ್ ಬಗೆಹರಿಸಿ, ಅದು ಬಿಟ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮು ಮತ್ತೆ ನಾವು IPL ಇಲ್ಲೇ ನಡೆಸ್ತೀವಿ, ಯಾವುದೇ ಕಾರಣಕ್ಕೆ ಬಿಡೋಲ್ಲ, ತಪ್ಪು. ಯಾಕಂದರೆ ಈಗಾಗಲೇ ಕೇಸ್ ಹಾಕಿದ್ದೀನಿ ನಾನು. ಎಲ್ಲಿ ನಮ್ಮ ಇನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿದೆ ಮತ್ತು ಹೈಕೋರ್ಟಲ್ಲಿದೆ. ಇನ್ನು ಕೇಸ್ ಕೋರ್ಟಲ್ಲಿ ಪೆಂಡಿಂಗ್ ಇರುವಾಗ ನೀವು ಏನಂದರೆ ನ್ಯಾಯಾಲಯನ ಕೊಂಡ್ಕೊಬಿಟ್ಟಂಗೆ, ನ್ಯಾಯಾಧೀಶನೇ ಕೊಂಡ್ಕೊಬಿಟ್ಟಂಗೆ ನೀವು ಮಾತಾಡ್ತಾ ಇದ್ದೀರಲ್ಲ, ಅದು ಬಿಟ್ಬಿಡಿ. ಅದು ಬಿಟ್ಬಿಟ್ಟು ಈಗಾಗಲೇ ನಮ್ಮ ಕಬ್ಬನ್ ಪಾರ್ಕ್ಗೆ 4 ಕೋಟಿ ಲಾಸ್ ಆಗಿದೆ, ಅದನ್ನ ಕಟ್ಕೊಡಿ. ಆ ಕಬ್ಬನ್ ಪಾರ್ಕ್ ಅದೇನು ಸಾರ್ವಜನಿಕ ಸ್ವತ್ತು. ಇವಾಗ ನಾವು ಟ್ಯಾಕ್ಸ್ ಪೇಡ್ ಕಟ್ಟಿ ತಗೊಂಡೆಲ್ಲ ಕಟ್ತಾರೆ. ಆ ದುಡ್ಡಲ್ಲಿ ನಾವು ಎಲ್ಲರಿಗೂ ಸ್ಯಾಲ್ರಿ ಕೊಡ್ತಾ ಇರೋದಂಥದ್ದು. ಈಗಾಗಲೇ ಅಲ್ಲಿ 4 ಕೋಟಿ ದುಡ್ಡು ಖರ್ಚಾಗಿರೋದು ಯಾರ್ದು? ಎಲ್ಲ ಸಾರ್ವಜನಿಕ ದುಡ್ಡದು. ಫಸ್ಟು ಅದನ್ನ ಇದನ್ನು ಕೊಡಿಸಿ, ಯಾರು DNA ಇದ್ದಾರಲ್ಲ, DNA ಎಂಟರ್ಟೈನ್ಮೆಂಟು, ಆಮೇಲೆ RCB ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಕೊಡೋಕ್ಕೆ ಹೇಳಿ ಫಸ್ಟು. ಅದು ಮಾಡಿಬಿಡೋದು ಬಿಟ್ಟು ಏನನ್ನೋದು ಡ್ಯಾಮೇಜ್ ಆಗಿದೆ ಅದನ್ನ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹಿರಿಯ ಕ್ರೀಡಾ ವರದಿಗಾರರು ಸನತ್ ರೈ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ನಿವೃತ್ತ IPS ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಬಸವರಾಜ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಅಪರೂಪ ಅನ್ನೋದಕ್ಕಿಂತ ಶ್ರಮ ಇತ್ತು 17 ವರ್ಷಗಳ ಕಾಲ. ಕೊನೆಗೂ ಕೂಡ 17 ವರ್ಷ ಆದ ನಂತರ 18 ವರ್ಷಕ್ಕೆ RCB ಕಪ್ಪನ್ನು ಗೆಲ್ಲುತ್ತೆ. ಬಟ್ ಆ ದುರಂತ ಆಗಬಾರ್ದಾಗಿತ್ತು, ಆ ದುರಂತ ಆಗತ್ತೆ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಬಟ್ ಈಗ ಒಂದು ಹೇಗೋ ಮಾಡಿ ಮತ್ತೆ ವಾಪಸ್ ಆ ಒಂದು ಕ್ರೀಡಾಂಗಣದಲ್ಲಿ IPL ಪಂದ್ಯಗಳು ನಡೆಸಬೇಕು ಅನ್ನೋದು, ಇದರ ಮಧ್ಯೆ ಈ ರೀತಿಯ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಏನು ಹೇಳ್ತೀರಿ ಆ ಘಟನೆಯನ್ನು ನೆನಪು ಮಾಡ್ಕೊಳ್ಳೋದಾದರೆ? ಇಲ್ಲ, IPL ಪಂದ್ಯ ಆಗಲಿ ಅಥವಾ ಬೇರೆ ಯಾವುದೇ ಪಂದ್ಯ ಆಗಲಿ ಆ ಸಂಭ್ರಮಾಚರಣೆ ಮಾಡುವಷ್ಟು ಜನ ಸೇರೋದಲ್ಲ. ಆವಾಗ ಸೇರಿದ್ದು 5-6 ಲಕ್ಷ ಜನ. ಇದು ನಮ್ಮಲ್ಲಿ ಈ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಕೆಪಾಸಿಟಿ ಇರೋದು 38,000. ಸೊ 40,000 ಹಿಡೀರಿ. ಅದಕ್ಕಿಂತ ಹೆಚ್ಚು ಒಂದು 10,000 ಜನ ಹೊರಗೆ ಇರ್ತಾರೆ. ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ, ಮ್ಯಾನೇಜ್ ಮಾಡಬಹುದು. ಪಂದ್ಯಗಳದ್ದೇನು ಸಮಸ್ಯೆ ಆಗೋದಿಲ್ಲ. ಬಟ್ ಈ ಸಂಭ್ರಮಾಚರಣೆ ಅದೆಲ್ಲ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು.
ಯಾಕಂದರೆ ಸಿಕ್ಕಾಪಟ್ಟೆ ಫ್ಯಾನ್ಗಳು ಬರ್ತಾರೆ, ಇವರು ಫ್ರೀ ಅಂತಾರೆ. ಆಮೇಲೆ ಇವು ಸ್ಟೇಡಿಯಂ ಅಥಾರಿಟಿಯವ್ರು ಏನಿದ್ದಾರೆ ಕ್ರಿಕೆಟ್ ಸ್ಟೇಡಿಯಮ್ದವರು, ಅವರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅವ್ರು ಯಾರ್ದು ಕನ್ಸಲ್ಟ್ ಮಾಡೋದಿಲ್ಲ, ಪೊಲೀಸರಿಗೂ ಲೆಕ್ಕಕ್ಕೆ ಕೊಡೋದಿಲ್ಲ. ಎಲ್ಲ ಡೈರೆಕ್ಟಾಗಿ DCM CM ಅಂತ ಮಾತಾಡಿ ಅವರು ತಮ್ಮ ಬೇಳೆ ಬೇಯಿಸ್ಕೋತಾರೆ. ಈ ಥರ ಅವ್ರಲಿಂದ ಯಾವುದು ಟ್ಯಾಕ್ಸು ಹೋಗೋದಿಲ್ಲ ಸರ್ಕಾರಕ್ಕೆ. ಪುಕ್ಷಟ್ಟೆ ಸರ್ಕಾರದಿಂದ ಜಾಗ ತಗೊಂಡು ಸ್ಟೇಡಿಯಂ ಕಟ್ಟಿದ್ದಾರೆ. ಅದರಲ್ಲಿಂದ 10 ಪೈಸಾ ಯಾರಿಗೂ ಬಡವರಿಗೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ, ಸರ್ಕಾರಕ್ಕೂ ಉಪಯೋಗ ಇಲ್ಲ. ಟ್ಯಾಕ್ಸ್ ಫ್ರೀ ಇದೆ ಇದಕ್ಕೆ. ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸ್ ಕಟ್ಟೋದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟೋದಿಲ್ಲ. ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ. ಅದ್ರ ಲೆಕ್ಕ ಯಾರು ಇರ್ತಾರೆ? ಅದಕ್ಕೆ ಏನೂ ಇಲ್ಲ, ಆಡಿಟ್ ಇಲ್ಲ, ಏನೂ ಇಲ್ಲ. ಯಾರೂ ಮಾಡೋದಿಲ್ಲ, ಯಾರೂ ಕೇಳೋದಿಲ್ಲ. ಅದಕ್ಕೆ ಸರ್ಕಾರಿ ಜಾಗ ಯಾಕೆ ಕೊಡ್ಬೇಕು? ಅದಕ್ಕೆ ಊರವರೆಗೆ ಹೋಗಲಿ, ಅದು ಊರವ್ರಿಗೆ ಮಾಡಲಿ. ಅಭಿಮಾನಿಗಳು ಎಲ್ಲಿದ್ದಲ್ಲಿ ಹೋಗಿ ಬಂದು ನೋಡ್ತಾರೆ. ಅವರೇನು ಇಲ್ಲೇ ಊರೊಳಗೆ ನೋಡ್ಬೇಕಂತ ಏನಿಲ್ಲ. ಊರ ಹೊರಗಿದ್ರು ಹೋಗಿ 10 ಕಿಲೋಮೀಟರ್ ದೂರ ಇದ್ದರೂ ಹೋಗಿ ನೋಡ್ಕೊಂತ ಅಭಿಮಾನಿಗಳು ಇದ್ದಾರೆ, ನೋಡ್ಕೊಳ್ಳಿ. ನಾವೇನು ಬೇಡ ಅನ್ನೋದನ್ನು ಆಡಿಸ್ಲಿಕ್ಕೆ. ಅದರಿಂದ ಟ್ರಾಫಿಕ್ಕಿಗೆ, ಜನರಿಗೆ ಎಷ್ಟೊಂದು ತೊಂದರೆ ಆಗ್ತದೆ. ಈ ಇಕ್ಕಟ್ಟಿನ ಜಾಗ ಆಗಿದೆ. ಆ ಸ್ಟೇಡಿಯಂ ಮಾಡಿದಾಗ ಸುಮಾರು 40 ವರ್ಷದ ಹಿಂದೆ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಅಷ್ಟೊಂದು ಜನಗಳು, ಅಭಿಮಾನಿಗಳು ಅಷ್ಟು ಇರಲಿಲ್ಲ. ಕ್ರಿಕೆಟ್ ಬಗ್ಗೆ ಅಷ್ಟು ಹುಚ್ಚಿರಲಿಲ್ಲ. ಈಗ ಸಾಕಷ್ಟು ಹುಚ್ಚಿಡಿದಿದೆ. ಯುವ ಜನಾಂಗ ಎಲ್ಲ ಕ್ರಿಕೆಟ್ ಅಂತಾರೆ. ಇದ್ರ ಹೊಡೆತ ಎಷ್ಟಾಗಿದೆ ಅಂದರೆ ನಮ್ಮ ದೇಶೀಯ ಆಟಗಳನ್ನೆಲ್ಲ ಮೂಲೆಗುಂಪು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕ್ರಿಕೆಟ್ ಆಗಲಿ, ಇದು ಹಾಕಿ ಆಗಲಿ, ಲೋಕಲ್ ಯಾವುದೇ ಆಟ ಆಗಲಿ, ಯಾವುದಕ್ಕೂ ಕಿಮ್ಮತ್ತಿಲ್ಲ. ಬರೇ ಕ್ರಿಕೆಟು. ಚಿಕ್ಕ ಹುಡುಗರು ನೋಡ್ರಿ, ನೀವು ಗಲ್ಲಿಯಲ್ಲಿ ಸದ ಬ್ಯಾಟ್ ಹಿಡ್ಕೊಂಡು ನಿಂತಿರ್ತಾರೆ. ಈ ಥರ ಹುಚ್ಚನ್ನು ಎಬ್ಬಿಸ್ತಾ ಇದ್ದಾರೆ. ಇದು ಒಂದೇ ಆಟಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು? ಬೇರೆ ಆಟಗಳಿಗೆ, ನಮ್ಮದು ಆಟಗಳಿದಾವಲ್ಲ, ಅವಕ್ಕೆ ಇಂಪಾರ್ಟೆನ್ಸ್ ಕೊಡಲಿ. ಅವಕ್ಕೆ ಯಾಕೆ ಕೊಡೋದಿಲ್ಲ? ಎಲ್ಲ ಆಟಗಳನ್ನ ಈಕ್ವಲ್ ಆಗಿ ನೋಡ್ಕೊಳ್ಳಿ. ಇವ್ರು ಕ್ರಿಕೆಟ್ ಆಡೋರೇ ದೇವ್ರ ಮಕ್ಕಳು. ಅವ್ನು ಸಚಿನ್ ದೇವ್ರ ಅಂತಿಲ್ಲ, ಲೋಫರ್ ಮಕ್ಕಳು. ಯಾವ ದೇವ್ರವ? ಆಟ ಆಡೋನ್ರಿ, ಬುಕ್ ಸೆಟ್ ಆಡ್ತಾನೆ, ದುಡ್ಡು ತೊಗೊಂಡು ಆಟ ಆಡ್ತಾರೆ. ಸಾವಿರಾರು ಕೋಟಿ ದುಡ್ಡು ಗಳಿಸಿ ಆರಾಮ್ ಮಜಾ ಮಾಡ್ತಾರೆ ಮನೆಯಲ್ಲಿ, ಲಕ್ಸುರಿಯಸ್ ಕಾರ್ ಇಟ್ಕೊಂಡು. ಅವ್ರೇನು ದೇವ್ರುಗಳು? ಅವರೆಲ್ಲರೇ. ಇದು ಅತಿರೇಕ ಇದು ಮಾಡೋದು. ಆಟ ಎಲ್ಲ ಪ್ಲೇಯರ್ಸಿಗೂ ಅಟ್ಟೆ ಅಭಿಮಾನ ಇರಬೇಕು. ಈ ನಮ್ಮಲ್ಲಿ ಇದ್ದಾವೆ, ಕಬಡ್ಡಿ ಇದ್ದಾವೆ, ಖೋ ಖೋ ಇದ್ದಾವೆ, ಹಾಕಿ ಇದೆ, ನಮ್ಮದೇ ಆಟ. ಹಾಕಿಗೆ ಆಟ ಆಡಲಿ. ಎಲ್ಲೋ ಒಂದು ಶಾಂತಿನಗರದಲ್ಲಿ ಒಂದು ಚಿಕ್ಕದೊಂದು ಸ್ಟೇಡಿಯಂ ಕೊಟ್ಟಿದೆ ಹಾಕಿ ಆಡಲಿಕ್ಕೆ. ಅದು ಲೆಕ್ಕಕ್ಕೆ ಇಲ್ಲ ಹಾಕಿ ಸ್ಟೇಡಿಯಂ. ಅಲ್ಲಿ ಯಾವನು ಹೋಗೋದಿಲ್ಲ, ಯಾವನು ನೋಡೋದಿಲ್ಲ. ಅದಕ್ಕೆ ಯಾವನು ಸ್ಪಾನ್ಸರ್ಸು ಸಿಗೋದಿಲ್ಲ, ಯಾರೂ ಅದಕ್ಕೆ ಕಿಮ್ಮತ್ತ ಕೊಡೋದಿಲ್ಲ. ಇವತ್ತು ಒಲಿಂಪಿಕ್ ನೋಡಿ, ಒಲಿಂಪಿಕ್ನಲ್ಲಿ ಯಾವ ಮೆಡಲ್ ತರುವಂಥ ಮುಂಚೆ 1956ನಲ್ಲಿ ಅವಾಗಿತ್ತು. ಎಲ್ಲ ನಮ್ಮಲ್ಲಿ ಒಳ್ಳೊಳ್ಳೆ ನಮ್ಮಲ್ಲಿಂದನೇ ಹಾಕಿ 5-6 ಗೋಲ್ಡ್ ಮೆಡಲ್ ತೆಗೆದಿದ್ದಾರೆ ಅವಾಗೆಲ್ಲ ಹಿಂದೆ. ಈಗ ಯಾರು ಲೆಕ್ಕಕ್ಕೆ ಕ್ವಾಲಿಫೈಡ್ ಆಗೋದಿಲ್ಲ, ಆ ಲೆಕ್ಕಕ್ಕೆ ಬಂದುಬಿಟ್ಟಿದೆ ಹಾಕಿ. ಯಾವುದೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ವರ್ಲ್ಡ್ ನಂಬರ್ 1 ಇರೋದು ಫುಟ್ಬಾಲ್. ಈ ಹಾಕಿ ಇದು ಕ್ರಿಕೆಟ್ ಆಡೋ ದೇಶಗಳು ಎಷ್ಟಿದ್ದಾವೆ ಜಗತ್ತಿನಲ್ಲಿ? ಬರೀ 14-15 ರಾಷ್ಟ್ರಗಳು ಮಾತ್ರ ಕ್ರಿಕೆಟ್ ಆಡ್ತಾರೆ. ಅದು ವರ್ಲ್ಡ್ ಕಪ್. ಅದು ಯಾವ ವರ್ಲ್ಡ್ ಕಪ್ ಬಂದಿಗೆ 186 ದೇಶಗಳಿದ್ದಾವೆ. 196 ದೇಶಗಳದ್ದು ಏನು ವರ್ಲ್ಡ್ ಕಪ್ ಆಗ್ತದದು? ಇವ್ರು 15 ದೇಶ ಆಡಿದ್ರೆ ವರ್ಲ್ಡ್ ಕಪ್ ಅದು? ಕ್ರಿಕೆಟ್ ಆಡ್ಸೋದೇ ಬೇಡ ಅಂತ ಹೇಳ್ತೀರಾ? ಬೇಡ ಅಂತ ಅನ್ನೋದಿಲ್ಲ. ನಾನು ಊರು ಹೊರಗೆ ಹೋಗಿ ಅಭಿಮಾನ ಬೇಡ ಅಂತ ಹೇಳ್ತಿದ್ರ? ಅಂಧಾಭಿಮಾನ ಬೇಡ. ಇಷ್ಟೊಂದು ಅಮಾಯಕರನ್ನ ಕೊಲ್ಲೋದು ಬೇಡ. ಅವ್ರನ್ನ ಇಷ್ಟೊಂದು ಸಪೋರ್ಟ್ ಮಾಡೋದು ಏನಿದೆ? ಈ ಘಟನೆಯಿಂದ ಎಚ್ಚೆತ್ಕೊಳ್ಳಿ ಅಂತ ಎಚ್ಚೆತ್ಕೋಬೇಕಲ್ಲ. ಸ್ವಲ್ಪ ಆದರೂ ಅವ್ರಿಗೆ ಕಾಳಜಿ ಬೇಡ. ಪಬ್ಲಿಕ್ ಬಗ್ಗೆ ಏನಾದರೂ ಇದು ಬೇಡ, ಜನಸಾಮಾನ್ಯರ ಬಗ್ಗೆ ಏನು ಬೇಡ. ಕ್ರಿಕೆಟ್ ಸ್ಟಾರ್ಟ್ ಆಗುವ 2-3 ತಾಸು ಟ್ರಾಫಿಕ್ ಜಾಮ್ ಆಗ್ತದೆ. ಕ್ರಿಕೆಟ್ ಬಿಟ್ಟ ಮೇಲೆ 3 ತಾಸು ಟ್ರಾಫಿಕ್ ಜಾಮ್ ಆಗ್ತದೆ. ಆ ರೋಡ್ನಲ್ಲಿ ಯಾರು ಹೋಗೋಂಗಿಲ್ಲ, ಬರೋಂಗಿಲ್ಲ. ಬೇರೆ ದಾರಿನೂ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ. ಬೇರೆ ವ್ಯವಸ್ಥೆ ಏನು ಮಾಡ್ತಾರೆ ಪೊಲೀಸರು? ಏನು ಟ್ರಾಫಿಕ್ ಡೈವರ್ಟ್ ಮಾಡಲಿಕ್ಕೆ ಎಲ್ಲಿ ಜಾಗ ಇದೆ ಹೇಳಿ? ಯಾವ ರೋಡ್ನಲ್ಲಿ ಡೈವರ್ಟ್ ಮಾಡಬೇಕು ಅವರು? ಎಲ್ಲಿ ಇಲ್ಲ. ಈ ಥರ ಪರಿಸ್ಥಿತಿ ಇರುವಾಗ ಇದೇನಾಗ್ಬಿಡ್ತದೆ? ಇದೊಂದು ಕ್ರಿಕೆಟ್ ಸ್ಟೇಡಿಯಂ ಒಂದು, ಇದಕ್ಕಿಂತ ಮುಂಚೆ ಇನ್ನೊಂದು ಬರ್ತದೆ, ಇದು ರೇಸ್ ಕೋರ್ಸು. ಮುಂದಿನ ವರ್ಷ ಹೊಸ ಸರ್ಕಾರ ಬಂದ ಕೂಡಲೇ ಮುಂದಿನ ವರ್ಷ ಬದಲಾವಣೆ ಮಾಡಲಾಗೋದು, ಬದಲಿಸಲಾಗೋದಕ್ಕೆ ಅವಗೊಂದಿಷ್ಟು ಕಪ್ಪು ಕಾಣಿಕೆ ಒಗಿತಾರೆ, ಮತ್ತೆ ಬಾಯಿ ಮುಚ್ಚಿಸ್ತಾರೆ, ಮುಗಿದು ಕಪ್ಪು ಕಾಣಿಕೆ ಮುಟ್ಟೋದ ಕೂಡಲೇ ಅದ್ರ ಬಗ್ಗೆ ಬಾಯಿನೇ ಎತ್ತೋದಿಲ್ಲ, ಚಕಾರೆ ಎತ್ತೋದಿಲ್ಲ. ಇವೆಲ್ಲ ಬಿಸ್ನೆಸ್ ಆಗಿಬಿಟ್ಟಿದ್ದಾವೆ. ಸನತ್ ಸರ್, ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ನ ಆಡಿಸ್ಬೇಕಾ ಬೇಡವಾ? ಅಲ್ಲ, ಈಗ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿಸ್ಲೇಬಾರ್ದು ಅಂತ ಏನಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ RCB ಅಲ್ಲಿ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ. ಫಸ್ಟ್ ಆಫ್ ಆಲ್ RCB ಒಂದು ಕ್ಲಬ್ ತಂಡ. ಗೌರ್ಮೆಂಟಿಗೆ ಬಂದು ವಿಧಾನಸೌಧ ಎದುರುಗಡೆ ಬಂದು ಅವರನ್ನು ಸನ್ಮಾನ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಮಾಮೂಲಿ ಏನಾಗುತ್ತೆ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ ಆದಾಗ
ಅವರು ಒಂಥರ ಪ್ರೊಫೆಷನಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ, ಒಂದು ಪರ್ಮಿಷನ್ ತೊಗೊಳ್ತಾರೆ, ಪೊಲೀಸ್ ಭದ್ರತೆ ಎಲ್ಲವೂ ಇರುತ್ತೆ. ಬಟ್ ಎಲ್ಲದಕ್ಕೂ ಅವರು ಇಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಟ್ರಾಫಿಕ್ ಇದು ಮಾಡ್ತಾರೆ, ಕಬ್ಬಂಪಾಕಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಅಲ್ಲಿ ಏನಾಗಿತ್ತು ಅಂದರೆ ಒಂದು ಕಡೆ ರಾಜಕೀಯ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ರಾಜಕೀಯ ನಾಯಕರ ಅಭಿಮಾನಿಗಳು ಸೇರಿದ್ದಾರೆ, RCB ಅಭಿಮಾನಿಗಳಿಗೂ ಕೂಡ ಸೇರಿದ್ದಾರೆ. ಸಹಜವಾಗಿ ಅಲ್ಲಿ ಓವರ್ ಕ್ರೌಡ್ ಆಗಿದೆ, ಇಲ್ಲಿ ಪೊಲೀಸವರಿಗೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ನನ್ನ ಕ್ವಶನ್ ಏನಂದರೆ ಅಲ್ಲಿ ಬಲಿಪಶು ಆಗಿದ್ದು ಯಾರು? ಅಮಾಯಕರ 11 ಜನ ಸತ್ತೋದ್ರು. ಆಮೇಲೆ ಪೊಲೀಸ್ ಯಾರಿದ್ದಾರೆ ಅವರು ಸಸ್ಪೆಂಡ್ ಆದ್ರು. ಅದನ್ನು ಮಾಡಿದವರು ಏನಾಗಿದ್ರು, ರಾಜಾರೋಷವಾಗಿ ತಿರುಗಾಡ್ತಿದ್ರು. ಡಿ.ಕೆ. ಶಿವಕುಮಾರ್ ಅವರಿಗೆ RCB ಧ್ವಜವನ್ನು ಇಟ್ಕೊಂಡು ಕಾರಲ್ಲಿ ಹೋಗುವಂಥ ಅವಶ್ಯಕತೆ ಏನಿದೆ? ಆಫ್ಟರ್ ಆಲ್ RCBಗೆ ಏನು ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡಿಸ್ಬೇಕಂತ ಏನಿಲ್ಲ. ಯಾಕೆಂದರೆ ಅವ್ರು ದುಡ್ಡು ಕೊಟ್ಟರೆ ಯಾವ ಗ್ರೌಂಡಲ್ಲಿ ಬೇಕಾದರೆ ಮಧ್ಯಪ್ರದೇಶನ ಬಾಂಬೆ ಎಲ್ಲಿ ಬೇಕಾದ್ರೆ ಆಡಿಸ್ಬೋದು. ಯಾಕಂದರೆ ದುಡ್ಡು ಕೊಟ್ಟವ್ರು ಆಡಿಸ್ತಾರೆ ಅಷ್ಟೇ. ಇಲ್ಲಿ ಏನಾಗಿದೆ ಅಂತಂದರೆ ಈಗ KCA ಮತ್ತು RCB ಗೌರ್ಮೆಂಟ್ ನಡುವೆ ಇದು ಹೊಂದಾಣಿಕೆ ಆಗಿಲ್ಲ, ಅಂದರೆ ಕಮ್ಯುನಿಕೇಷನ್ ಸರಿಯಾಗಿ ಆಗಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಗಮನಿಸೋದಾದರೆ RCB ತಂಡದಲ್ಲಿ ಈಗ ವಿಧಾನಸೌಧ ಎದುರುಗಡೆ ನಾವು ಅವ್ರಿಗೆ ಸನ್ಮಾನ ಮಾಡಬೇಕಂತ ಏನಾದರೂ ಇದ್ದರೆ ಅಲ್ಲಿ ಯಾರಾದರೂ ನಮ್ಮ ಕರ್ನಾಟಕ ಪ್ಲೇಯರ್ ಒಬ್ಬರಾದ್ರೂ ಇದ್ರೆ ಅದರಲ್ಲಿ ಟೀಮಲ್ಲಿ ಒಬ್ಬರು ಇರಲಿಲ್ಲ. ಯಾಕೆ ನಾವು ಕ್ಲಬ್ ಟೀಮನ್ನು ನಾವು ಯಾಕೆ ಬಂದು ಇದು ಮಾಡಿ ಸೆಲೆಬ್ರೇಟ್ ಮಾಡಬೇಕಿತ್ತು? ಗೌರ್ಮೆಂಟ್ ಆಗಬೇಕಿತ್ತು. ಸಪೋಸ್ ಈಗ DNA ಈಗ ನಾನು ಆಲ್ಮೋಸ್ಟ್ 2000ರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ಕವರೇಜ್ ಮಾಡ್ತಾ ಇದ್ದೀನಿ, ಅಂದರೆ IPL ಮಾಡಿದ್ದೀನಿ. ಬಟ್ ಓವರ್ ಕ್ರೌಡ್ ಇದ್ದೇ ಇರುತ್ತೆ. ಸರ್ ಹೇಳ್ದಂಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲ ಕ್ರೌಡ್. ಅಂದರೆ ಭಾರತದಲ್ಲಿ ಕ್ರಿಕೆಟ್ ಅಂದರೆ ನಿಮಗೆ ಗೊತ್ತಿದೆ ಅದು ಹೆಂಗಿದೆ ಅಂತ ಹೇಳ್ಬಿಟ್ಟು, ಅದು ಬೆಳೆದು ಬಂದ ರೀತಿನೇ ಹಂಗಿದೆ. ಅದು ಸಹಜವಾಗಿ ಅದು ಕಂಟ್ರೋಲ್ ಆಗ್ತಿದೆ, ಯಾವುದೇ ಇನ್ಸಿಡೆಂಟ್ ಆಗಿಲ್ಲ. 2008 ಹಂಗೆ ನೋಡೋಕೆ ಹೋದ್ರೆ ಈಗ 2008 ಬಾಂಬ್ ಬ್ಲಾಸ್ಟ್ ಆಯಿತು ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕನೇ. ಏನು ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ರು? ಆ ಮ್ಯಾಚ್ ಆಡಿಸಿಲ್ವಾ? ಅದಾದ ನಂತರ ಏನೋ ಚಿನ್ನಸ್ವಾಮಿಯಲ್ಲಿ ಮ್ಯಾಚೇ ಆಡಬಾರ್ದಂತ ಯಾರಾದರೂ ಇದು ಮಾಡಿದ್ರ? ಇದು ಇಲ್ಲಿ ಏನಾಗಿದೆ ಅಂತಂದರೆ ಈಗ ಹಳೆ ಕಮಿಟಿ ಏನಿದೆ, KCA ಹಳೆ ಕಮಿಟಿ ಏನಿದೆ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಈಗ ಹೊಸ ಕಮಿಟಿ ಬಂದುಬಿಟ್ಟು ಅವ್ರ ಫಸ್ಟ್ ಪ್ರಯಾರಿಟಿನೇ IPL. ನಂಗೆ ಇಲ್ಲಿ IPLಗಿಂತಲೂ ಮುಖ್ಯವಾಗಿ ಫೆಬ್ರವರಿಯಲ್ಲಿ ವರ್ಲ್ಡ್ ಕಪ್ ಮ್ಯಾಚ್ ಆಗುತ್ತೆ. ಸಾಮಾನ್ಯವಾಗಿ ಪ್ರತಿ ವರ್ಲ್ಡ್ ಕಪ್ ಮ್ಯಾಚಲ್ಲೂ ಕೂಡ ಬೆಂಗಳೂರಿಗೆ ಒಂದು ಮ್ಯಾಚ್ 2-3 ಮ್ಯಾಚ್ ಇದ್ದೇ ಇರ್ತಿತ್ತು. ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಈಗ ವಿಜಯ್ ಹಜಾರೆ ಟ್ರೋಫಿ ನಡೀತಿದೆ, ಅದೇ ರೋಹಿತ್ ಶರ್ಮಾ ಆಡ್ತಾರೆ, ಕೊಹ್ಲಿ ಆಡ್ತಾರೆ. ಸಹಜವಾಗಿ ಸ್ಟೇಡಿಯಂ ಬಂದೇ ಬರ್ತಾರೆ. ನೀವು ಇಲ್ಲಿ ರಣಜಿ ಮ್ಯಾಚಿಗೆ ಜನ ಬರಲ್ಲ, ಗೊತ್ತದು ಎಲ್ರಿಗೂ ಗೊತ್ತು. KPL ಆದಾಗಲೂ ಜಾಸ್ತಿ ಜನ ಬರಲ್ಲ. ಬಟ್ ಇಲ್ಲಿ ವಿರಾಟ್ ರೋಹಿತ್ ಬಂದಾಗ ಸಹಜವಾಗಿ ಕ್ರೌಡ್ ಬಂದೇ ಬರ್ತಾರೆ. ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನೇರ ಕಾರಣ ಹಳೆಯ KCA ಕಮಿಟಿ, ಸರ್ಕಾರ ಮತ್ತು RCB ಟೀಮ್ ಮ್ಯಾನೇಜ್ಮೆಂಟ್ ಅಂತ ನಾನು ಒಟ್ಟು ಮಾಡಿ ಹೇಳ್ತಿದ್ದೀನಿ. ಸನತ್ ಸರ್, ನೀವು ಆಗಲೇ ಹೇಳಿದ್ರಿ ಬಸವರಾಜ್ ಸರ್ಗೆ ಏನೋ ಕ್ವಶನ್ ಕೇಳಬೇಕಂತೇಳಿ. ಏನು ಸರ್, ಇನ್ನೊಂದು ಕ್ರಿಕೆಟ್ ಸರ್, ನಮ್ಮ ಭಾರತದಲ್ಲಿ ಯಾಕೆ ಕ್ರಿಕೆಟ್ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ನಾವು 1983 ವರ್ಲ್ಡ್ ಕಪ್ ಗೆದ್ದಾಗ ಪ್ಲೇಯರ್ಸ್ಗೆ ದುಡ್ಡು ಕೊಡೋಕ್ಕೆ ದುಡ್ಡಿರಲಿಲ್ಲ, ಅಂದರೆ ಅವ್ರಿಗೆ ವೇತನ ಕೊಡೋಕ್ಕೆ ದುಡ್ಡಿರಲಿಲ್ಲ. ಇದೇ ಲತಾ ಮಂಗೇಶ್ಕರ್ ಸಂಗೀತ ಕಾರ್ಯಕ್ರಮ ಆಡಿಸಿ ದುಡ್ಡು ಕೊಟ್ಟಿದ್ರು. ಅದಾದ ನಂತರ ನಮಗೂ 90s ಕೂಡ ನಮಗೆ ಕ್ರಿಕೆಟಿಂದ ಹೆಂಗೆ ದುಡ್ಡು ಮಾಡಬೇಕಂತ ಹೇಳ್ಬಿಟ್ಟು ಈವನ್ BCCI ಗೊತ್ತಿರಲಿಲ್ಲ. ಬಟ್ ನಾವು 92 ಫಸ್ಟ್ ಟೈಮ್ ನಾವು ಸೌತ್ ಆಫ್ರಿಕಾ ಸೀರೀಸ್ಗೆ ಹೋದಾಗ ಅಲ್ಲಿನ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಏನು ಮಾಡ್ತಾರೆ, ಧಾರ್ಮಿಕ ಕಾಲ್ ಮಾಡಿಬಿಟ್ಟು ಇದು ರೈಟ್ಸ್ ಏನಿದೆ, ನೇರ ಪ್ರಸಾದ ಹಕ್ಕು ಏನಿದೆ ಅದನ್ನು ಮಾರಾಟ ಮಾಡ್ತಾರೆ. ಅಲ್ಲಿಂದ ನಮಗೆ ಕ್ರಿಕೆಟ್ ದುಡ್ಡು ಬಂತು. ಈವನ್ ತೆಂಡೂಲ್ಕರ್ ಆಗಿರ್ಬೋದು ಅಥವಾ ಸೆಹ್ವಾಗ್ ಆಗಿರ್ಬೋದು, ಗಂಗೂಲಿ ಆಗಿರ್ಬೋದು, ದ್ರಾವಿಡ್, ಇವರ ಅಂದರೆ ಪ್ರೆಸಿಡೆಂಟ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಂದರೆ ಇವರ ನೇಮ್ ಫೇಮ್ಗೆ ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಕಮರ್ಷಿಯಲೈಸ್ ಆಯಿತು. ಅದೇ ನಾವು ಬೇರೆ ಕ್ರೀಡೆಗೆ ನಾವು ಹೋಗೋದಾದರೆ ಇದು BCCI ಏನಾಗಿದೆ ಮತ್ತು KCA ಏನಾಗಿದೆ ಅಂತಂದರೆ ಸ್ವಾಯತ್ತದ ಸಂಸ್ಥೆ, ಇಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ಲ ಅದಕ್ಕೆ. ಆದರೆ ಬೇರೆ ಇದು ಎಲ್ಲ ಸರ್ಕಾರದ ಅಧೀನದಲ್ಲಿದೆ, ಅಂದರೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧೀನದಲ್ಲಿದೆ. ಅವರು ಎಲ್ಲದಕ್ಕೂ ಅವರು ಗೌರ್ಮೆಂಟಿನ ದುಡ್ಡನ್ನೇ ನೆಚ್ಕೊಂಡಿರ್ಬೇಕಾಗುತ್ತೆ. ಅದು ಅಲ್ಲದೆ ಅಲ್ಲಿ ಜಾಸ್ತಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನಾಗಿರ್ತಾರೆ ಅವರು ಪೊಲಿಟಿಷಿಯನ್ ಆಗಿರ್ತಾರೆ. ಹೀಗಾಗಿ ಅಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಅವರಿಗೆ ಅಷ್ಟೊಂದು ಅದನ್ನು ಇದು ಮಾಡ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನೀವು ಹಾಕಿ ಹೇಳಿದ್ರಿ, ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹ್ಯಾರಿಸ್ ಇದ್ದಾರೆ. ಈ ನಮ್ಮ ಅಶೋಕ್ ನಗರ ಸ್ಟೇಡಿಯಂ ನೋಡಿದ್ರೆ ನಾನು 25 ವರ್ಷದಿಂದ ನೋಡ್ತಾ ಇದ್ದೀನಿ, ಅದೇ ಸ್ಟೇಡಿಯಂ ಇದೆ. ಒಂದು ಕಂಠೀರವ ಸ್ಟೇಡಿಯಂ 96 ನಾವು ನ್ಯಾಷನಲ್ ಗೇಮ್ಸ್ ಮಾಡಿದ್ವಿ, ಅದಕ್ಕೆ ಒಂದು ಸ್ಟೇಡಿಯಂ ಬಂತು. ಈಗ ಅದು ಫುಟ್ಬಾಲ್ ಸ್ಟೇಡಿಯಂ ಆಗಿ ಮಾರ್ಪಟ್ಟಿದೆ. ನಾವು ಇಲ್ಲಿ ಬೇರೆ ಕ್ರೀಡಾಪಟುಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ. ಈಗ ಮೊನ್ನೆ ಲಾಸ್ಟ್ ಇಯರ್ ಇದು ಖೋ ಚಾಂಪಿಯನಲ್ಲಿ ವರ್ಲ್ಡ್ ಕಪ್ ಚಾಂಪಿಯನಲ್ಲಿ ಇಬ್ಬರು ಕರ್ನಾಟಕ ಪ್ಲೇಯರ್ಸ್ ಇದ್ದರು. ಮೊನ್ನೆ ರೀಸೆಂಟಾಗಿ ವರ್ಲ್ಡ್ ಕಪ್ ಕಬಡ್ಡಿ ಮ್ಯಾಚಲ್ಲೂ ಕೂಡ ಅಷ್ಟೇ ಕರ್ನಾಟಕದ ಪ್ಲೇಯರ್ ಇದ್ದರು. ಅವರಿಗೆ ಬರೀ 5-5 ಲಕ್ಷ ರೂಪಾಯಿ ಕೊಡ್ತಾರೆ. ಅವರನ್ನು ಇದೇ ಥರ ಅವರಿಗೆ ಸನ್ಮಾನ ಯಾಕೆ ಮಾಡೋದು ಸರ್ಕಾರ? ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟಲ್ಲಿ ಕ್ರೀಡಾ ಸಚಿವರೇ ಇಲ್ಲ, ಅಂದರೆ ಕ್ರೀಡೆ ಬಗ್ಗೆ ಮಾಹಿತಿ ನೀಡಲು ಕ್ರೀಡಾ ಸಚಿವರೇ ಇಲ್ಲ. ನಾವು ಇದರಿಂದ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸಾಧ್ಯ? ಈಗ ನಾನು ಇವಾಗ ಅಂದರೆ ಮೊನ್ನೆ ಇದು ಆಗಿ ಇನ್ಸಿಡೆಂಟ್ ಆಗಿ 5-6 ತಿಂಗಳಾಯಿತು. IPL ಇದು ಕಾಲು ತುಳಿತ
ಪ್ರಕರಣ 5-6 ತಿಂಗಳಾಯಿತು. 5-6 ತಿಂಗಳಾದ ನಂತರ KC ಏನು ಮಾಡ್ತಿತ್ತು, ಯಾವತ್ತಾದರೂ ಸರ್ಕಾರದ ಪರವಾಗಿ ಅಥವಾ ಸರ್ಕಾರಕ್ಕೆ ಈ ಕ್ರೀಡಾಂಗಣಕ್ಕೆ ಏನೋ ಇದನ್ನು ಕ್ಲೀನ್ ಮಾಡಿಕೊಡ್ಬೇಕಂತ ಏನಾದರೂ ಮನವಿ ಕೊಟ್ಟಿದ್ದಾರೆ? ಯಾವುದು ಕೊಟ್ಟಿರಲಿಲ್ಲ. ಸಹಜವಾಗಿ ಇದು ಪ್ರಶ್ನೆ ಮೂಡುತ್ತೆ. ಅಂದರೆ ಅವರ ಅಸಡ್ಡೆ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ನಾವು 2-3 ಮ್ಯಾಚ್ಗಳನ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು IPL ಈಗ T20 ಮ್ಯಾಚ್ ಆಗ್ತಿದೆ, ಸೌತ್ ಆಫ್ರಿಕಾ ಸರಣಿ ಆಗ್ತಿದೆ, ನೆಕ್ಸ್ಟ್ ಮಂತ್ ನ್ಯೂಜಿಲೆಂಡ್ ಸರಣಿ ಆಗುತ್ತೆ. ನಮಗೆ ಅಟ್ಲೀಸ್ಟ್ ಒಂದು 2-3 ಮ್ಯಾಚ್ ಇದ್ದಾಗ ಬೆಂಗಳೂರಿನ ಆರ್ಥಿಕತೆ ಮತ್ತು ಸ್ಟೇಡಿಯಮ್ಗಾಗಿರ್ಬೋದು ಅಥವಾ ಬೆಂಗಳೂರಿಗಾಗಿರ್ಬೋದು ಒಂದು ಮ್ಯಾಚಿಂದಾಗಿ ಕೋಟ್ಯಂತರ ರೂಪಾಯಿ ಟರ್ನ್ ಆಗುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ, ಅದು ಯಾವ ಥರ ಅಂತ ಗೊತ್ತಾಗಲ್ಲ, ಬಟ್ ಟರ್ನ್ ಆಗುತ್ತೆ. ಎಲ್ಲ ಬಿಸ್ನೆಸ್ ಕೂಡ ಲಾಸ್ ಆಗ್ತಿದೆ. ಈಗ ಸಡನ್ನಾಗಿ ಮೊನ್ನೆ DK ಶಿವಕುಮಾರ್ ಎಲೆಕ್ಷನ್ಗೆ ಬಂದರು, ಅಲ್ಲಿ ಓಟ್ ಹಾಕಿದ್ರು, ಮಾಧ್ಯಮದವ್ರು ಕೇಳಿದ ಪ್ರಶ್ನೆ ಬಂದ ನಂತರ ಇದು ಮುಂಚಿನಿಗೆ ಬಂದಿದ್ದು, ಇಲ್ಲಾಂದರೆ ಇದು ಗೊತ್ತೇ ಆಗ್ತಿರ್ಲಿಲ್ಲ. ಬಸವರಾಜ್ ಸರ್, ಈಗ ಸ್ಟೇಡಿಯಮ್ಮಲ್ಲಿ ಒಂದು ಪಂದ್ಯ ನಡೀತು ಅಂದಾಗ ಅಲ್ಲಿ ಭದ್ರತೆ ಯಾವ ರೀತಿಯಾಗಿರಬೇಕು ಪ್ಲಾನ್ ಪೊಲೀಸ್ ಕಡೆಯಿಂದ? ಇಲ್ಲ, ನಾನು ಇವ್ರು ಹೇಳಿದಾಗೆ 2009ದಲ್ಲಿ 10ರಲ್ಲಿ ಅದು ಇನ್ಸಿಡೆಂಟ್ ಆಯಿತು. 9ದಲ್ಲಿ ನಾನು ಇದ್ದೆ ಅಲ್ಲಿ, ನಾನು ಬಂದೋಬಸ್ತ್ನಲ್ಲಿದ್ದೆ ಸ್ಟೇಡಿಯಮ್ದಲ್ಲಿ. ಶಂಕರ್ ಬಿದ್ರಿ ಅವ್ರು ಕಮಿಷನರ್ ಇದ್ದರು. ನಾವೆಲ್ಲ ಮೆಸೇಜ್ ಕೊಟ್ಟಿವಿ ಕಮಿಷನರ್ಗೆ ಹಿಂಗಾಗಿದೆ ಅಂತ. ಬಟ್ ಅವರು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾನೆ ಶಂಕರ್ ಬಿದ್ರಿ ಅವರು ಡಿಸಿಷನ್ಗೆ. ಅವಾಗೇನಾದರೂ ಅನೌನ್ಸ್ ಮಾಡಿದರೆ ಈಗ ಆಗಿದೆ ಅಂತ ಏನಾದರೂ ಆಗಿದ್ರೆ ರೋಡ್ ಜನ ಪ್ಯಾನಿಕ್ ಆಗಿ ಹುಚ್ಚ ಜನ ಸಾಯುವಂಥ ಪರಿಸ್ಥಿತಿ ಬರ್ತಾಯಿತ್ತು. ಅಷ್ಟೊಂದು ಅವರು ಸಮಾಧಾನದಿಂದ ಅದು ಯಾರಿಗೆ ಹೇಳೋಕೆ ಹೋಗೋದು ಬೇಡ, ಡಿಸ್ಕ್ಲೋಸ್ ಮಾಡಬೇಡ್ರಿ, ಅದು ಆಟ ತನ್ನಿಂತಾನೆ ನಡೀಲಿ, ಅದು ಮುಂದೆ ಏನು ಬಂದಿದ್ದು ನೋಡ್ಕೊಳ್ಳೋಣ ಅಂತ ತಿಳ್ಕೊಂಡು ಎಲ್ಲರಿಗೂ ಧೈರ್ಯದಿಂದ ಯಾರಿಗೂ ಸ್ವಂತ ಡಿಸಿಷನ್ ತೊಗೊಂಡ್ರು ಅವರು. ಇವರು ಶಂಕರ್ ಬಿದ್ರಿ ಅವರು, ನಾವು ನಿಜವಾಗಿ ಅವ್ರ ಡಿಸಿಷನ್ ಅಪ್ರಿಷಿಯೇಟ್ ಮಾಡ್ತೇನೆ. ಅಷ್ಟು ಧೈರ್ಯ ಯಾರಿಗೂ ಇರೋದಿಲ್ಲ. CM ಹೋಮ್ ಮಿನಿಸ್ಟರ್ ಕನ್ಸಲ್ಟ್ ಮಾಡಿ ತೊಗೋಬೇಕಾಗ್ತದೆ. ಬಟ್ ಆ ಟೈಮ್ ಇರಲಿಲ್ಲ ಅವಾಗ, ಅವರೇ ಡಿಸಿಷನ್ ತೊಗೊಂಡು ಅವ್ರು ಕಂಟಿನ್ಯೂ ಮಾಡಿಸೋರು. ಸೊ ಈ ಥರ ಇನ್ಸಿಡೆಂಟ್ ಆದಾಗ ಪ್ಯಾನಿಕ್ ಆಗುವಂಥ ಚಾನ್ಸಸ್ ಭಾಳಷ್ಟೇ ಇರ್ತವೆ. ಅದಕ್ಕೆ ಹೇಳೋದು, ಏನಾದರೂ ಅನಾಹುತ ಆದರೆ ಈ ನಮ್ಮ ದೇಶ ನೋಡಿ, ಮೊನ್ನೆ ಏನು ಸುರಕ್ಷತೆ, ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಲಿಲ್ವಾ? ಅಲ್ಲಿ ಆಗೋದಿಲ್ಲ ಅಂತ ಅನ್ನೋದು ಏನು ಗ್ಯಾರಂಟಿ? ಅಲ್ಲ, ನಾನು ಮಾತು ಹೇಳ್ತೇನೆ, ಜನಸಂದಣಿ ಎಲ್ಲಿರ್ತದೆ ಅವರಿಗೆ ಅಲ್ಲಿ ಅದನ್ನೇ ಟೆರರಿಸ್ಟ್ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಿಕ್ಕಾಪಟ್ಟೆ ನಮ್ಮಲ್ಲಿ ಬಂದೋಬಸ್ತ್ ಇರ್ತದೆ, ಎಲ್ಲ ಈಗ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ಬಂದಾವೆ, ನಾವೆಲ್ಲ ಸರ್ವೆಲೆನ್ಸ್ ಇರ್ತದೆ, ಎಲ್ಲ ಚೆಕ್ ಮಾಡಿ ಬಿಡ್ತೇವೆ ಒಳಗಡೆ. ಆದರೂ ಹೇಳಿಕ್ಕೆ ಬರೋದಿಲ್ಲ ಯಾವ ಟೈಮ್ನಲ್ಲಿ ಏನಾಗ್ತದೆ ಅಂತ. ಅದಕ್ಕೆ ನಾವು ಕ್ರಿಕೆಟ್ ಅಪೋಸ್ ಮಾಡ್ತಾ ಇಲ್ಲ, ನಾನು ಆ ಪ್ಲೇಯರ್ಸಿಗೂ ಅಪೋಸ್ ಮಾಡ್ತಾ ಇಲ್ಲ. ಆದರೆ ಉಳಿದ ಆಟಗಳಿಗೆ ಯಾಕೆ ಕಿಮ್ಮತ್ತು ಕೊಡೋದಿಲ್ಲ, ಉಳಿದ ಪ್ಲೇಯರ್ಸ್ಗಳಿಗೆ ಯಾಕೆ ಕಿಮ್ಮತ್ತು ಕೊಡೋದಿಲ್ಲ? ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು 5 ಲಕ್ಷ ನೋಡಿ ಗೆದ್ದು ಬಂದವರಿಗೆ 5 ಲಕ್ಷ ಯಾವ ಪುಟ್ಟ. ಅದೇ ಕ್ರಿಕೆಟ್ ಅಲ್ಲಿ ಇದ್ರೆ 1 ಕೋಟಿ ಘೋಷಣೆ ಮಾಡ್ಬಿಡ್ತೀವಿ. 5 ಕೋಟಿ ನಮ್ಮ ತಂಡವೆಲ್ಲ ಅದು RCB ಕೊಟ್ಟಿದ್ದೀವಲ್ಲ. 5 ಕೋಟಿ ಕೊಡ್ತಾರೆ, 10 ಕೋಟಿ ಕೊಡ್ತಾರೆ. ಇವರಿಗೆ 5 ಲಕ್ಷ ಆದರೆ ಹಾಕಿ ಟೀಮ್ ಗೆದ್ದು ಬಂದಂಥ ಮಹಿಳಾ ಟೀಮಿಗೆ 5 ಲಕ್ಷ ಒಬ್ಬಳಿಗೆ, ಮಂಗಳೂರು ಹುಡುಗಿಗೆ. ಕಬಡ್ಡಿ 5 ಲಕ್ಷ ಯಾವ ಲೆಕ್ಕ? ಅದನ್ನ ಕಬಡ್ಡಿ ಆಡಿದವ್ರಿಗೆ 5 ಲಕ್ಷ ಕೊಡ್ತಾರೆ, ಯಾವ ಲೆಕ್ಕ? ಇವ್ರಿಗೇನಾಗಿದೆ ಈಗ ಅಂಥ ಆಟಗಳಿಗೆ ಪ್ರೋತ್ಸಾಹ ಕೊಡೋದು ಬಿಟ್ಟು ಇವರು ಎಲ್ಲರೂ ಕ್ರಿಕೆಟ್ ಅಂದಂಗೆ ಇವರು ಕ್ರಿಕೆಟ್ ಅಂದರೆ ಹೆಂಗೆ? ನಾವು ಕ್ರಿಕೆಟಿಗೆ ಅಪೋಸ್ ಮಾಡೋದಿಲ್ಲ, ಆಟಕ್ಕೂ ಅಪೋಸ್ ಮಾಡೋದಿಲ್ಲ. ನಾನು ಅಲ್ಲೇ ನಡೀಲಿ ಕ್ರಿಕೆಟ್, ನಾವು ಬೇಡ ಅನ್ನೋದಿಲ್ಲ. ಆದರೆ ಈಗ ಏನಾದರೂ ಅನಾಹುತ ಆದರೆ ನಾಳೆ ಹೊಣೆ ಯಾರದಿಲ್ಲ. ಸರಿ, ಅನಾಹುತ ಆಗಿದ್ದು ಪಂದ್ಯ ನಡೆಯುವಾಗಲ್ಲ, ಸಂಭ್ರಮಾಚರಣೆಯ ಸಂದರ್ಭದಲ್ಲಿ. ಅದು ಬ್ಲಾಮ್ ಬಾಸ್ಟ್ ಆಯ್ತಲ್ಲ, ಅವಾಗೇನು ನಡೆದಿತ್ತು? ಬ್ಲಾಸ್ಟ್ ಆದಾಗ ಏನಾಗಿತ್ತು? ಅವಾಗ ಒಳಗಡೆ ಬ್ಲಾಸ್ಟ್ ಆದ್ರೆ ಸತ್ತಿದ್ರೆ ಯಾರು ಹೊಣೆ ಇರ್ತಿತ್ತು ಅದಕ್ಕೆ? ಅದು ಓಕೆ, ಆ ಮೂಮೆಂಟ್ ಅಲ್ಲಿ ಆದ್ರೂ ಪಂದ್ಯ ನಡೆಸಿದ್ರು, ಅವಾಗ ನಡೆಸಿದ್ರು. ಅಕಸ್ಮಾತ್ ಒಳಗಡೆನೆ ಬ್ಲಾಸ್ಟ್ ಆಗಿದ್ರೆ ಏನ್ ಮಾಡ್ತಿದ್ರಿ? ಅದಕ್ಕೆ ಭದ್ರತೆ ಏನ್ ಕಾರಣ? ಏನ್ ಕಾರಣ ಅಂದ್ರೆ ಎಷ್ಟೇ ಭದ್ರತೆ, ನಾವು ಎಷ್ಟೇ ಅಲರ್ಟ್ ಆದ್ರೂ, ಎಷ್ಟೇ ಇನ್ಫಾರ್ಮೇಶನ್ ಇದ್ರು, ಎಷ್ಟೇ ಪೂರ್ವಯೋಜಿತ ಕ್ರಮ ಕೈಕೊಂಡ್ರು ಸಹ, ಪ್ರಿಕಾಷನರಿ ಮೇಜರ್ಸ್ ಕೈಕೊಂಡ್ರು ಸಹ ಕೆಲವೊಮ್ಮೆ 99% ನಾವು ಪ್ರಿಕಾಷನ್ ತಗೊಂಡ್ರು 1% ಅದಕ್ಕೆ ಡೌಟ್ ಇದ್ದೇ ಇರ್ತದೆ. ಅರ್ಥ ಆಯ್ತಾ? ಯಾರು ಗ್ಯಾರಂಟಿ ಬರೆದು ಕೊಡೋದು ಏನಾಗಲ್ಲ ಅಂತ ಯಾರು ಬರೆದು ಕೊಡ್ತಾರ? ಯಾರು ಬರೆದು ಕೊಡ್ತಾನೆ ಅವನು ಹೇಳಿ ನೋಡೋಣ? ಯಾರೂ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಅನಾಹುತಗಳು ಸಿಟಿಯಲ್ಲೇ ಆಗಬಾರ್ದು, ಪ್ಯಾನಿಕ್ ಆಗಬಾರ್ದು. ಊರವರೆಗೆ ಆಗಲಿ, ಆರಾಮ್ ಬಂದೋಬಸ್ತ್ ಇರ್ತದೆ, ಬೇಕಾದಷ್ಟು ಇದು ಮಾಡ್ಕೋಬಹುದು. ಈ ಸ್ಟೇಡಿಯಂ ಬದಲಾವಣೆ ಮಾಡಲಿ. ಇಲ್ಲಿ ಬೇಕಾದ್ರೆ ಮುಚ್ಚೋದು ಬೇಡ, ಬೇರೆ ಆಟ ನಡೆಸಲಿ. ಬೇರೆ ಆಟಗಳಿದಾವಲ್ಲ, ಸಾಕಷ್ಟು ಆಟಗಳಿದ್ದಾವೆ, ಇಂಡೋರ್ ಆಟ ಇದ್ದಾವೆ, ಔಟ್ಡೋರ್ ಆಟಗಳಿದ್ದಾವೆ, ಇಂಡಿಯನ್ಸ್ ಆಟಗಳಿದ್ದಾವೆ ಅಂತ ಸ್ಕೋಪ್ ಕೊಡಲಿ. ನಾವು ಇದು IPL ನಡೆಸೋಕೆ ನಮ್ಮದೇನು ಅಪೋಸಿಷನ್ ಇಲ್ಲ, ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆಸೋಕ್ಕೂ ಏನು ಅಪೋಸಿಷನ್ ಇಲ್ಲ. ಆದರೆ ಇದಕ್ಕೆ ಕೊಡುವಂಥ ಇಂಪಾರ್ಟೆನ್ಸು ಬೇರೆ ಆಟಕ್ಕೆ ಯಾಕೆ ಕೊಡ್ತಾ ಇಲ್ಲ, ಬೇರೆ ಪ್ಲೇಯರ್ಸಿಗೆ ಯಾಕೆ ಕೊಡ್ತಾ ಇಲ್ಲ? ಬೇರೆ ಪ್ಲೇಯರ್ಸಿಗೆ ಭಾಳ ನೆಗ್ಲೆಕ್ಟ್ ಆಗಿ ಕಾಣ್ತಾರೆ. ಯಾರು ಆ ಪೇಪರ್ ಸದ ಒಂದು ಸಣ್ಣದ ಒಂದು ಫೋಟೋ ಬರ್ತದೆ, ಅದು ಯಾವನೂ ನೋಡೋದಿಲ್ಲ ಬಿಡೋದಿಲ್ಲ. ಆ ಥರ ಇವನ್ ಕಬಡ್ಡಿದ್ರು IPL ಥರ ಮಾಡಿದ್ರು, ಅದು ಸಕ್ಸಸ್ ಆಗಲಿಲ್ಲ, ಅದು ಸ್ಪಾನ್ಸರೇ ಸಿಗಲಿಲ್ಲ.
ಕೊನೆಗೆ ಎಸ್, So, ಈ ಮಾತಾಡೋಣ ಪರಿಸ್ಥಿತಿ ಆಗ್ತದೆ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಹೈಕೋರ್ಟ್ ವಕೀಲರಾಗಿರುವಂತಹ ಅಮೃತೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್ ನಮಸ್ಕಾರ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹೇಳಿ ಅಮೃತೇಶ್ ಸರ್, ಈಗ ಪ್ರಮುಖವಾಗಿ IPL ಹೇಗೋ ವಾಪಸ್ ಬರ್ತಾ ಇದೆ. ಈಗ ಸಮಯ ಇಲ್ಲ, ಏನೇ ಆದರೂ ಕೂಡ ಇನ್ನು 15 ಅಥವಾ 20 ದಿನಗಳ ಒಳಗಡೆ BCCI ಮುಂದೆ ಮನವಿ ಮಾಡಿ ಅಥವಾ ಸರ್ಕಾರ ಮುಂದೆ ಮನವಿ ಮಾಡಿ ಸರ್ಕಾರ ಏನೋ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು IPL ನಡೆಯುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ IPL ಬಹುಶಃ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದು ಬಹಳ ತೀರಾ ಕಡಿಮೆ ಇರುತ್ತೆ. ಬಟ್ ಈಗ ಚರ್ಚೆ ಆಗ್ತಾ ಇರೋದು ಅದಕ್ಕೆ ಅವಕಾಶನೇ ಮಾಡಿಕೊಡ್ಬೇಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವಕಾಶನೇ ಮಾಡಿಕೊಡ್ಬೇಡಿ ಅಂತೇಳಿ. ಅಂದರೆ ಯಾವುದೋ ಒಂದು ದುರಂತ ನಡೆದಿತ್ತು, ಅಂದರೆ ಅಲ್ಲಿ ಆಗಬಾರ್ದಾಗಿತ್ತು, ಆ ದುರಂತ ಆಗೋಗಿದೆ. ಬಟ್ ಆಯಿತು ಅಂತೇಳಿ ಆ ಪೂರ್ತಿ ಆ ಸ್ಟೇಡಿಯಂನೇ ಕ್ಲೋಸ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ? ನೋಡಿ, ಬೆಂಗಳೂರಿನಲ್ಲಿ ಆಗಿನ ಕಾಲಘಟ್ಟದಲ್ಲಿ ಅದು 30,000 ಕೆಪಾಸಿಟಿ ಇರುವಂತಹ ಒಂದು ಸ್ಟೇಡಿಯಮ್ಮು ಇವತ್ತಿನ ಕಾಲಘಟ್ಟಕ್ಕೆ ಅದು ಯಾವುದೇ ರೀತಿಯಲ್ಲಿ ಸರಿಯಾಗಿ ಆಗೋದಿಲ್ಲ. ಈಗಾಗಲೇ ಒಂದು ದುರಂತದಲ್ಲಿ 11 ಜನರ ಜೀವನ ನಾವು, ಕ್ರೀಡಾ ಪ್ರೇಮಿಗಳ ಜೀವನ ನಾವು ಕಳ್ಕೊಂಡಿದ್ದೀವಿ. ಈಗಲೂ ಸಹ ಆ ಹಿಂದೆ ನಡೆದ ದುರಂತಕ್ಕೆ ಸರ್ಕಾರವೇ ನೇರವಾದ ಹೊಣೆ. 3ನೇ ತಾರೀಕು ಅಲ್ಲಿ RCB ಗೆದ್ರೆ 4ನೇ ತಾರೀಕು ಬೆಳಗ್ಗೆ ಬೆಂಗಳೂರಿನಲ್ಲಿ ವಿಜಯೋತ್ಸವ ಮಾಡ್ತೀವಿ ಅಂತ ಹೇಳಿದವ್ರು ಯಾರು? ಹಾಗೇನೆ ಈ ನಿಟ್ಟಿನಲ್ಲಿ ಹೈಕೋರ್ಟಿನಲ್ಲಿ ಸುಮೋಟೋ ಕೇಸ್ ನಡೀತಾ ಇದೆ. ನೆಗ್ಲಿಜೆನ್ಸ್ ಪ್ರೂವ್ ಆಗ್ಲಿಕ್ಕೆ ಇನ್ನೂ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ. ಹಾಗೇನೆ ನ್ಯಾಯಮೂರ್ತಿ ಕುನ್ನಾರವರು ಕೊಟ್ಟಂತಹ ವರದಿ ಇವತ್ತು ಸಹ ಹಾಗೆ ಇದೆ. ಅದನ್ನ ಬಹಿರಂಗಪಡಿಸಲಿ, ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಹೊಣೆಗಾರರು ಅಂತ. ಅದನ್ನೆಲ್ಲ ಬಿಟ್ಟು IPL ಬಂದು ಬಿಡ್ತು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಅದೇ ಜಾತ್ರೆ ಮಾಡಿ ಅದೇ ತರದಲ್ಲಿ ಇನ್ನೊಂದು 50 ಜೀವಗಳನ್ನ ಇದು ಮಾಡಬೇಕು ಅಂತಿದ್ದೀರಾ? ಸ್ವಲ್ಪನಾದ್ರೂ ಸಾಮಾನ್ಯ ಜ್ಞಾನ ಇರಬೇಕು. ಯಾರೇ ಒಬ್ರು ಒಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಂದು ದಾವಂತದಲ್ಲಿ ಜನರು ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಹೇಳಕ್ ಅದು ಈಶ್ವರ ಎಲ್ಲದಕ್ಕೂ ತಥಾಸ್ತು ಅಂತನಲ್ಲ. ಆ ತರದಲ್ಲ, ನಾಳೆ ನಿಮ್ ತಲೆ ಮೇಲೆ ಕೈ ಇಡುವಂತ ಪರಿಸ್ಥಿತಿ ಬರ್ತದೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಿಲ್ಡಿಂಗ್ ಸೇಫ್ಟಿ ಬಗ್ಗೆ ಸರ್ಟಿಫಿಕೇಶನ್ PWD ಅವ್ರು ಮಾಡಿಲ್ಲ. ಎರಡನೇದು ಫೈರ್ ಅಂಡ್ ಸೇಫ್ಟಿ ಸರ್ಟಿಫಿಕೇಟ್ ಆಗಿಲ್ಲ, NOC ಬಂದಿಲ್ಲ, ಲಾ ಅಂಡ್ ಆರ್ಡರ್ದು ಗೊತ್ತಿಲ್ಲ, ಟ್ರಾಫಿಕ್ ಜಾಮ್ದಿಲ್ಲ. 30,000ದಲ್ಲಿ 10,000 ಜನ ಇವರೇ VVIP ಪಾಸ್ಗಳು. BBMP ಕಾರ್ಪೊರೇಟರ್ ಇಂದ ಹಿಡಿದು ರಾಜಭವನದವರೆಗೆ, ಹೈಕೋರ್ಟ್ ಅವರೆಗೆ, ವಿಧಾನಸೌಧದಲ್ಲಿ MLA, MLC, MP, IAS, IPS ಆಫೀಸರ್ಗಳು ಎಲ್ಲರೂ ಪುಕ್ಕಟೆ ಬರ್ತಾರೆ. ಇನ್ನ 20,000 ಜನ ಇಡೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬರ್ತಾರೆ. ಹೊರಗಡೆ ಜನಜಂಗುಳಿ 1.25 ಲಕ್ಷದ ಮೇಲೆ ನಿಲ್ಲುತ್ತೆ. ಯಾರದನ್ನ ಕಂಟ್ರೋಲ್ ಮಾಡೋದು? ಏನೋ ಕೂತ್ಕೊಂಡು ಒಂದು ಇದ್ ಮಾಡ್ಬಿಟ್ಟು ಇಲ್ರಿ IPL ಇಲ್ಲೇ ನಡೀತದೆ ಅಂತ ಆಲ್ಟರ್ನೇಟಿವ್ ಇದೆ, ನಡೆಸಿ. ನೀವು ಟೆಕ್ನಾಲಜಿ ಬಹಳಷ್ಟು ಇಂಪ್ರೂವ್ ಆಗಿದೆ. ಒಳಗಡೆ ಯಾರು ಸ್ಪೆಕ್ಟೇಟರ್ ಬಿಡ್ಬೇಡಿ, ಎಲ್ಲವನ್ನು ಟೆಕ್ನಾಲಜಿಯನ್ನು ಉಪಯೋಗಿಸಿ ಹೊರಗಡೆ CCTVಗಳು ಹಾಕಿ ಜನ ಮನೇಲಿ ಕೂತ್ಕೊಂಡು, ನಾನು ದುಬೈಗೆ IPL ನಡೆದ ನಾನು ದುಬೈಗೆ ಹೋಗ್ತೀನ, ಇಲ್ಲೇ ಕೂತ್ಕೊಂಡು ಮನೇಲಿ ಆರಾಮಾಗಿ ನೋಡ್ತೀನಿ. ಮಾಡಿ, ಹೊಸ ಟೆಕ್ನಾಲಜಿನ ಉಪಯೋಗಿಸಿ. ಯಾಕೆ? ಇವರಿಗೆ ಕಮರ್ಷಿಯಲ್ ಮೈಂಡೆಡ್, ಅಲ್ಲೊಂದು ಕ್ಲಬ್ ಇದೆ, ಕುಡಿದು ಮಸ್ತ್ ಮೋಜು ಮಾಡೋಕ್ಕಾಗಿ ಅದನ್ನ ನಡೆಸಬೇಕು ಅಂತಾರೆ. ಅದ್ರ ಹಿಂದೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟು, ಆಮೇಲೆ ಬೆಟ್ಟಿಂಗು, ಮನಿ ಲಾಂಡ್ರಿಂಗು, ಎಲ್ಲದಕ್ಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಉಪಯೋಗ ಆಗ್ತಾ ಇದೆ. ಅದು ಸರ್ಕಾರದ ಆಸ್ತಿ, PWD. ಈಗ ಆಲ್ಟರ್ನೇಟಿವ್ ಆಗಿ ಹೊರಗಡೆ ಫಿರೋಜ್ ಖಾನ್ ಎಸ್ಟೇಟ್ ಹತ್ರ ಒಂದು ಆಲೂರು, ಆ ಗ್ರಾಮದಲ್ಲಿ ಒಂದು ಸುಸಜ್ಜಿತವಾದ ಸ್ಟೇಡಿಯಂ ರೆಡಿ ಆಗಿದೆ. ದೇವನಹಳ್ಳಿ ರೋಡಲ್ಲೂ ಒಂದು ಸ್ಟೇಡಿಯಂ ರೆಡಿ ಆಗಿದೆ. ಮೊನ್ನೆ ಅನಿಲ್ ಕುಂಬ್ಳೆ ಅವ್ರು ಕೇಳಿದ್ದಾರೆ, ನನಗೆ ಆನೇಕಲ್ ಹತ್ರ ಒಂದಷ್ಟು ಜಾಗ ಕೊಡಿ, ನಾನು ಕ್ರಿಕೆಟ್ ಸ್ಟೇಡಿಯಂ ಮಾಡಿದ್ರು. ಇದೇನ ಈಗ ಏನಾಗ್ತಾ ಇದೆ, ಇದು ಇಟ್ ಈಸ್ ನಾಟ್ ಎ ಸ್ಪಿರಿಟ್ ಆಫ್ ಗೇಮ್, ಇಟ್ ಈಸ್ ಎ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್. ನಾನು ಒಂದು ಕಲ್ಯಾಣ ಮಂಟಪ ಕಟ್ಕೊಂಡು ಜೀವನ ಪರ್ಯಂತ ದುಡ್ಡು ಮಾಡ್ತೀನಿ ಅನ್ನೋದ್ರೆ ನಾನು ಒಂದು ಸ್ಟೇಡಿಯಂ ಕಟ್ತೀನಿ ಅಂತ. ಆಯ್ತು ರೀ, ನೀವು ಇವೆಲ್ಲ ಆಡಿಸ್ತೀನಿ ಅಂತ ಹೇಳ್ತಿರಲ್ಲ, ಇಲ್ಲೇ ಹಾಕ್ಬೇಕು. ಮೈಸೂರಿನಲ್ಲಿ ಸುಸಜ್ಜಿತವಾದ ಸ್ಟೇಡಿಯಂ ಇಲ್ವಾ? ಅಲ್ಲಿ ಜನನು ನೋಡ್ಲಿ. ಮಂಗಳೂರಿನಲ್ಲಿದೆ, ಧಾರವಾಡದಲ್ಲಿದೆ, ಇದ್ರಗಡೆ ಬೆಳಗಾಮಲ್ಲಿ ಬಹಳ ಚೆನ್ನಾಗಿದೆ. ಅಲ್ಲೆಲ್ಲ ಮಾಡಿ. ಹಾಗಾದ್ರೆ ಈ ಹಿಂದೆ ನಡೆದಂತಹ ದುರ್ಘಟನೆಯ ನಂತರ ರಣಜಿಯನ್ನ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ವುಮೆನ್ IPL ನಡಿಬೇಕಾಗಿದ್ದನ್ನ ಪೂನಾದಲ್ಲಿ ಮಾಡಿಸಿದ್ರು. ಯಾಕೆ ಇದನ್ನೆಲ್ಲ ಹೇಳ್ತೀನಿ? ಮುಂದೆ ಇನ್ನೊಂದು ದುರಂತ ಆಗಬಾರ್ದು. ಈ ದುರಂತ ನಡೆದ ಮೇಲೆ ತಮಗೆ ಗೊತ್ತಿರಬಹುದು, ಕರೂರಿನಲ್ಲಿ ವಿಜಯ್, ಆಕ್ಟರ್ ವಿಜಯ್ದು ನಡೆದಿತ್ತು. ಅದಾದ ಮೇಲೆ ಅದ್ಯಾವುದೋ ಒಂದು ಆಂಧ್ರ ಪ್ರದೇಶ ದೇವಸ್ಥಾನದಲ್ಲಿ ಏನ್ ನಡೀತು,
ತದನಂತರ ಇತ್ತೀಚೆಗೆ ನಾವು ಬರೀ ಸ್ಟ್ಯಾಂಪೇಡ್ ಫಾರ್ ದಿ ಕ್ರಿಕೆಟ್ ಪ್ರೇಮಿಗಳು ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಇವತ್ತು ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಹೆಂಗೆ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಹೇಳಿದ್ರು ಮಾಲ್ಗತ್ತಿ ಅವರು, ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ. ಇವತ್ತು ಡೆಲ್ಲಿ ಇದು ರೆಡ್ ಫೋರ್ಟ್ ಹತ್ರ ಆಗ್ಲಿಲ್ವೇ, ಮೊನ್ನೆ ಗೋವಾದಲ್ಲಿ ಆಗ್ಲಿಲ್ವೇ? ಇವ್ರಿಗೊಂದು SOP ಇಲ್ಲ. NDRF ಮಾಡಿದ SOP ಇವತ್ತು ತುರಂತ ನಡೆದ ಮೇಲೆ SOP ಮಾಡ್ತೀವಿ, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೆಲ್ಲ ಹೇಳೋದು ಬೊಗಳೆ ಬಿಡೋದು ಬೇಡ. ಮುಂದೆ ಅದು ಜನಸಾಮಾನ್ಯರ ಜೀವ. ನಿಮ್ಮಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅವ್ರುಗಳು ಯಾರು ಸ್ಟ್ಯಾಂಪೇಡ್ ಅಲ್ಲಿ ಸಿಗಾಕೊಳ್ಳಲ್ಲ ಸ್ವಾಮಿ. ಒಂದು ಜೀವಕ್ಕೆ ಬೆಲೆ ಇದೆ. ನೀವು ಅದು ಇನ್ನೂ ಒಂದು ಬಹಳ ಸ್ಪಷ್ಟತೆ ಹೇಳ್ತೀನಿ. ಒಬ್ಬ ಕ್ರೀಡಾ ಪ್ರೇಮಿ ಸತ್ತಾಗ ಇವರು ಕಡಿಮೆ ಪಕ್ಷ 5 ರಿಂದ 10 ಲಕ್ಷ ಬಂತಲ್ಲ, ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಾಗ ಅವ್ನಿಗೆ 2 ಲಕ್ಷ ಕೊಟ್ರಲ್ಲ, ನಿಮ್ ಯಾವ ನೀತಿ ಅದು? ಕ್ರೀಡಾ ಪ್ರೇಮಿಯಾಗಿ ಅವ್ನು ಎಲ್ಲೆಲ್ಲೋ ಪಾಪ ಒಂದು ಇದ್ ನೋಡತ್ತೆ ಅಂತ ಬಂದಂತ ಹೇಳೋದ. ಆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಕೊಟ್ರು, ಕ್ರಿಕೆಟ್ ಸ್ಟೇಡಿಯಂ ಅವರು ಕೊಟ್ರು, ಮತ್ತೆ ರಾಜ್ಯ ಸರ್ಕಾರನೂ ಕೊಟ್ರು. ಒಬ್ಬ ರೈತ ಸತ್ತಾಗ ಅವನ ಆತ್ಮಹತ್ಯೆ ಮಾಡ್ಕೊಂಡ ಸಾಲ ಸೋಲ ಮಾಡಿ ಅವ್ನಿಗೆ ಎಷ್ಟು ಬೆವರು ಸುರಿಸಿ ದುಡಿದಾನೆ, ಅದಕ್ಕೆ ಬೆಲೆ ಇಲ್ವಾ? ಎರಡನೇದು ನಿಮ್ಗೆ ಹೇಳಿ ಅಮೃತೆ ಸರ್, ಆ ಮೂಮೆಂಟ್ ಅಲ್ಲಿ ಸರ್ಕಾರಕ್ಕೆ ಭಯ ಇತ್ತು. ಸರ್ಕಾರಕ್ಕೆ ಭಯ ಇತ್ತು, ಅಷ್ಟು ಕೊಟ್ರು. ರೈತರಿಗೆ ಎಲ್ಲಿ? ಸಾರಿ, ಸೋಮೋಟೋ ಕೇಸು ಇವತ್ತು ಪೆಂಡಿಂಗ್ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇವತ್ತು ಪೆಂಡಿಂಗ್ ಇದೆ. ಅಮಿಕಸ್ ಕ್ಯೂರಿ ಅಪಾಯಿಂಟ್ ಆಗಿದ್ದಾರೆ. ನಾನು ಅದರಲ್ಲಿ ಇಂಟರ್ವ್ಯೂನಿಂಗ್ ಅಪ್ಲಿಕೆಂಟ್ ಇದ್ದೀನಿ. ನಾವು ಸಹ ಅಷ್ಟು ಸುಲಭದಲ್ಲಿ ಬಿಡೋದಿಲ್ಲ. ಕ್ರೀಡಾ ಪ್ರೇಮಿಗಳು ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆದ್ರೆ ಅದಕ್ಕೆ ಆ ತಕ್ಕದ ಸ್ಥಳ. ನಾನು ಕೇಳ್ತೀನಿ ಇಷ್ಟೇ ರೀ, 20,000 ಜನ ಬರ್ತಾರೆ ಅಂದ್ರೆ ಕಡಿಮೆ ಅಂದ್ರೆ 10,000 ಜನ ಅವ್ರವ್ರ ವೆಹಿಕಲ್ ಬರ್ತಾರೆ. ಎಲ್ಲಿ ಪಾರ್ಕಿಂಗ್ ಕೊಡ್ತೀರಿ? ಹೈಕೋರ್ಟಿನ ಸುತ್ತಮುತ್ತ ಎಲ್ಲ ಕಬ್ಬನ್ ಪಾರ್ಕ್ನ ಹಾಳು ಮಾಡಿ ಹುಲ್ಗಡಿಸಿ ಹೋಗ್ತಾರೆ. ಸನತ್ ಸರ್, ಈಗ ಈ ವಿರೋಧದ ಹಿಂದೆ ಇರುವಂತ ಉದ್ದೇಶ ಏನು ನಿಮ್ಗೆ ಏನು ಅನ್ಸುತ್ತೆ? ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡಿಸ್ಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೊಂದು ಪರ್ಯಾಯವಾಗಿ ಏನು ಮಾಡ್ಬೋದು ಅಂತಂದರೆ, ಈಗ ಅಮೃತ ಸರ್ ಹೇಳ್ದಂಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಹೆವಿ ಕ್ರೌಡ್ ಬರುತ್ತೆ, ನಾವು ಹೊರಗಡೆ ಹೋಗಿ ಮ್ಯಾಚ್ ಆಡಿಸ್ಬೋದು. ಆಲೂರು ಹತ್ರ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಇದೆ. ಬಟ್ ಅಂಥ ಪ್ರಯತ್ನವನ್ನೇ ನಾವು ಮಾಡಿಲ್ಲ. ಯಾಕಂದರೆ ಈಗ ನಾವು KSC ಅದು ಮೇಯ್ನ್ ಮಾಡಬೇಕಾಗಿದ್ದು ಸರ್ಕಾರ ಇಲ್ಲ, KSC ಮಾಡಬೇಕಾಗುತ್ತೆ. ಯಾಕಂದರೆ ಸರ್ಕಾರಕ್ಕೂ ಇದಕ್ಕೂ ಈ ಕ್ರಿಕೆಟಿಗೂ ಏನು ಸಂಬಂಧ ಇರಲ್ಲ. ಯಾಕಂದರೆ ಅದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಸಹಜವಾಗಿ ಯಾವ ಸಂಬಂಧಗಳು ಕೂಡ ಇರಲ್ಲ. ಬರೀ ಟ್ಯಾಕ್ಸ್ ಅಥವಾ ಅದೇನು ದುಡ್ಡು ಕೊಡಬೇಕೋ ಅದನ್ನು ಕೊಡ್ತಾ ಇರ್ತಾರೆ ಅಷ್ಟೇ. ಭದ್ರತೆ, ಸೆಕ್ಯೂರಿಟಿ ಎಲ್ಲ ಈ IPL ಟೈಮಲ್ಲಿ ಅದಕ್ಕೂ ಪೇ ಮಾಡ್ತಾರೆ ಇವರು. ಆದರೆ ನನಗೆ ಅನಿಸಿದ್ದು ಈ ಆಲೂರು ಸ್ಟೇಡಿಯಮ್ನ RCB ಟೀಮಿಗೆ ಅಂದರೆ RCB ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಹೈಫೈ ಆಗಿ ಮಾಡ್ಬೋದಿತ್ತು ಅಂತ. ಇನ್ನೊಂದು ಹೇಳಿದ್ರು, ನಾವೀಗ ನಮ್ಮ ಸರ್ಕಾರದ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ನಾವೀಗ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮದು ಕರ್ನಾಟಕದಕ್ಕೆ ಒಂದು ಐಕಾನ್ ಸ್ಟೇಡಿಯಂ, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಬಿಟ್ಟು ನಮ್ಮ ಹತ್ರ ಎಷ್ಟು ಸ್ಟೇಡಿಯಂಗಳಿದ್ದಾವೆ. ಈಗ ಇದು ಕಂಠೀರವ ಸ್ಟೇಡಿಯಂ ನಾವು ನ್ಯಾಷನಲ್ ಗೇಮ್ಸ್ ಮಾಡಿದ ಕಾರಣ ನಮ್ಮ ಕೋರಮಂಗಲದಲ್ಲಿ ಒಂದು, ಇಲ್ಲೊಂದು 2 ಸ್ಟೇಡಿಯಂ ಆಯಿತು. ಒಂದು ಇದು ಹಾಕಿ ಸ್ಟೇಡಿಯಂ ಸ್ವಲ್ಪ ಡೆವಲಪ್ ಆಯ್ತು. ಬಿಟ್ಟರೆ ಬೇರೆ ನಾವು ಕರ್ನಾಟಕದಲ್ಲಿ ಯಾವ ಸ್ಟೇಡಿಯಂ ಇದೆ? ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಡಿಸುವಂಥ ಸ್ಟೇಡಿಯಂ ಎಲ್ಲಿದೆ? ಶಿವಮೊಗ್ಗದಲ್ಲಿ ಕಟ್ಸೋಕ್ಕೆ ಹೋದರೂ ಅದು ನೆನೆಗುದಿಗೆ ಬಿದ್ದಿದೆ. ಅಂದರೆ ಸರಿಯಾಗಿಲ್ಲ, ಪಿಚ್ ಸರಿ ಇಲ್ಲ, ಮೈದಾನ ಸರಿ ಇಲ್ಲ ಅಂತ ಆಯಿತು. ಮೈಸೂರಲ್ಲಿದೆ, ಹುಬ್ಳಿಲಿದೆ. ನಾವು ಈ IPL ಪ್ರಮಾಣದಲ್ಲಿದೆ, ಚಿಕ್ಕ ಪ್ರಮಾಣದಲ್ಲಿದೆ. ಈ ಲೆವೆಲಲ್ಲಿ ಬರೋಕ್ಕಾಗಲ್ಲ. ಇನ್ನೊಂದು ಏನಂದರೆ ಇದು ಮ್ಯಾಚ್ ಏನು ಇದು ಮಾಡ್ತಿದ್ದಾರೆ, ಅದು KSC ಮಾಡ್ತಿಲ್ಲ. ಅದು ಅಂದರೆ BCCI ಏನು ಅವರ ಟೈಮ್ ಟೇಬಲ್ ಏನಿದೆ ಅದಕ್ಕೆ ತಕ್ಕಂತೆ ಅವ್ರ ಸ್ಟೇಡಿಯಂ ಎಲ್ಲ ನೋಡಿಕೊಂಡು ಅವರು ಸೆಲೆಕ್ಟ್ ಮಾಡ್ತಾರೆ. ಎಲ್ಲ ಕಡೆ ಅವ್ರು ಮ್ಯಾಚ್ ಆಡ್ಸೋಕ್ಕೂ ಹೋಗಲ್ಲ. ಅದಕ್ಕೆ ತನ್ನದಾದಂಥ ICC ರೂಲ್ಸ್ ಇದೆ. ಹೀಗಾಗಿ ಸಹಜವಾಗಿ ಆ ಥರ ಇದೆ. ನಾವು ಅದನ್ನು ಈಗ ಡೆವಲಪ್ ಮಾಡಬೇಕು. ಈಗ ನಾವು ಮುಖ್ಯವಾಗಿ ಈಗ ಈ KSC ಹೊಸ ಟೀಮ್ ಏನಿದೆ, ವೆಂಕಟೇಶ್ ಪ್ರಸಾದ್ ಮತ್ತು ಇವ್ರ ಟೀಮ್ ಏನಿದೆ, ಅವ್ರು ಮೇಯ್ನಾಗಿ ಈ ಮೇಯ್ನ್ ಜಿಲ್ಲೆಗಳಿದಾವಲ್ಲ, ಹುಬ್ಳಿ, ಮೈಸೂರು, ಮಂಗಳೂರು, ಬೆಳಗಾವಿ, ಈ ಕಡೆ ಇಂಟರ್ನ್ಯಾಷನಲ್ ಲೆವೆಲ್ ಅಟ್ಲೀಸ್ಟ್ ಒಂದು ಸ್ಟೇಡಿಯಂ ಆದರೂ ಒಂದು ಕಟ್ಟಕ್ಕೆ ಅವರು ಪ್ರಯತ್ನ ಪಟ್ಟರೆ ಆಟೋಮೆಟಿಕ್ಕಾಗಿ ಈಗ KPL ಆಡಿಸ್ತಾರೆ. ನೀವು ಸಹಜವಾಗಿ ನೋಡ್ತಿರಲ್ಲ, KPL ಆಡಿಸ್ತಾರಲ್ಲ, ಎಷ್ಟು ಜನ ಬರ್ತಾರೆ? ಮೈಸೂರಲ್ಲಿ ಆಡಿಸ್ತಾರೆ, ಹುಬ್ಳಿಯಲ್ಲಿ ಆಡಿಸ್ತಾರೆ. ನೀವು ಒಂದು ಲೋಕಲ್ ಮ್ಯಾಚ್ ನೋಡಿ, ಒಂದು ಟೆನ್ನಿಸ್ ಬಾಲ್ ಟೂರ್ನಮೆಂಟಿಗೆ 100, 500, 1000 ಜನ ಬಂದು ನೋಡ್ತಾರೆ. ಅದೇ KPL ಮ್ಯಾಚನ್ನು, ಯಾಕಂದರೆ ಇಲ್ಲಿ ಅವರು KPL ಕೂಡ ಅಲೌಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಫ್ರಾಂಚೈಸಿಗಳಿಗೆ ತವರು ಇದರಲ್ಲಿ ಮ್ಯಾಚೇ ಕೊಡಲ್ಲ. ಆವಾಗ ಅಲ್ಲಿ ಅವರು ಪಬ್ಲಿಸಿಟಿ ಮಾಡೋಕ್ಕೂ ಆಗಲ್ಲ ಮ್ಯಾಚನ್ನು. ಸಹಜವಾಗಿ ಇದು ಜನ ಬರಲ್ಲ, ಕ್ರೌಡ್ ಬರಲ್ಲ ಅಂತಂತಾರೆ. ಬೆಂಗಳೂರು ಅಂದ ತಕ್ಷಣ ಕ್ರೌಡ್ ಬರುತ್ತೆ, ಫುಲ್ ಮ್ಯಾಚ್ ಒಂದು ಅಂದರೆ ಅವರು ಸರ್ ಹೇಳಿದ್ರು, ಅಮಿತೇಶ್ ಸರ್ ಹೇಳಿದ್ರು, ಮ್ಯಾಚ್ ಕ್ರಿಕೆಟ್ ಅಂದರೆ ಇವತ್ತು ಕಮರ್ಷಿಯಲ್, ಅದು ಗೇಮಾಗಿ ಉಳಿದಿಲ್ಲ. ಈ T20 ಬಂದ ನಂತರ ಅದು ಫುಲ್ಲು ಕಮರ್ಷಿಯಲ್ ಮೈಂಡ್ ಆಗಿಬಿಟ್ಟಿದ್ದಾರೆ. ಪ್ಲೇಯರ್ಸ್ ಕಮರ್ಷಿಯಲ್ ಆಗಿದ್ದಾರೆ, BCCI ಕಮರ್ಷಿಯಲ್. ಯಾಕಂದರೆ ಅಲ್ಲಿ ಆ ಥರದ ಒಂದು ಪರಿಸ್ಥಿತಿನೂ ಕೂಡ ಇದೆ. ಹೀಗಾಗಿ ಸಹಜವಾಗಿ ನನ್ನ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾನಂತೂ ಒಬ್ಬ ಕ್ರಿಕೆಟ್ ಬರಹಗಾರನಾಗಿ ಅಥವಾ ಒಬ್ಬ ಕ್ರೀಡಾ ಪತ್ರಕರ್ತನಾಗಿ ಸ್ಟೇಡಿಯಮಲ್ಲಿ ಮ್ಯಾಚೇ ಆಡಿಸ್ಬಾರ್ದು ಅನ್ನೋದನ್ನು ನಾನು ಒಪ್ಪಲ್ಲ. ಯಾಕೆಂದರೆ ಈ ಹಿಂದೆ ನಾವು ಇನ್ಸಿಡೆಂಟ್ ತುಂಬ ಕಡೆ ನಡೆದಿದೆ.
ಇದು ಕೋಲ್ಕತ್ತಾ ಇದರಲ್ಲಿ ನಡೆದಿದೆ. ಕೋಲ್ಕತ್ತಾದಲ್ಲಿ ಕಾಲು ತುಳಿತಾಗಿದೆ, ಸ್ಟೇಡಿಯಮಲ್ಲೇ ಕಾಲು ತುಳಿತಾಗಿದೆ. 10-15 ಜನ ಸತ್ತೋಗಿದ್ದಾರೆ. ವಿಶ್ವದ ಬೇರೆ ಬೇರೆ ಕ್ರೀಡಾಂಗಣದಲ್ಲೂ ಕೂಡ ಕಾಲು ತುಳಿತ ಪ್ರಕರಣದಲ್ಲಿ ಸತ್ತೋಗಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಎಲ್ಲ ಕಡೆ ಮ್ಯಾಚ್ ನಿಲ್ಲಿಸೋಕ್ಕಾಗುತ್ತಾ? ಈಗ ತಿರುಪತಿಯಲ್ಲಿ ಆಯ್ತಲ್ಲ, ತಿರುಪತಿಯಲ್ಲಿ ಆಯಿತು. ಲಾಸ್ಟ್ ಟೈಮು ಇವ್ರದ್ದು ಅಲ್ಲು ಅರ್ಜುನ್ ಇದ್ರಲ್ಲೂ ಆಯಿತು, ವಿಜಯ್ ಇದ್ರಲ್ಲೂ ಆಯಿತು. ಹಾಗಂತ ಹೇಳ್ಕೊಂಡು ಅದು ಒಂದೊಂದು ಇನ್ಸಿಡೆಂಟ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಇನ್ನೊಂದು ಹೇಳ್ತಿದ್ದೀನಿ, ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಅಂಧಾಭಿಮಾನ ಜಾಸ್ತಿ ಆಗಿದೆ. ಈಗ ಆರ್ ಸಿ ಬಿ ಅಂತಾರಲ್ಲ, ಆರ್ ಸಿ ಬಿಯಲ್ಲಿ ನಮ್ಮ ಕರ್ನಾಟಕದವರು ಎಷ್ಟು ಜನ ಬೆಳೆಸಿದ್ದಾರೆ ಇವರು. ನಾವು ಯಾಕೆ ಆರ್ ಸಿ ಬಿ ಅಂದರೆ, ಆರ್ ಸಿ ಬಿ ಇನ್ನೊಂದು ಏನಂದರೆ ಈ ಲೆವೆಲ್ಗೆ ಬಂದಿದೆ ಏನಂದರೆ ಅವ್ರ ಮಾರ್ಕೆಟಿಂಗ್ ಟೀಮ್. ಅಂದರೆ ಅವರಿಗೆ ಏನು 100,000 ಕೋಟಿ ಖರ್ಚು ಮಾಡಿದ್ದಾರೆ ತಂಡಕ್ಕೆ, ಅದ್ರ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟಿದೆ. ಅಷ್ಟೇ ದುಡ್ಡು ಬರಬೇಕು, ಪ್ಲೇಯರ್ಸಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಬೇಕು. ಅವರ ಮಾರ್ಕೆಟಿಂಗ್ ಅವ್ರು ಮಾಡ್ಕೊಳ್ತಿದ್ದಾರೆ. ನಾವು ಅಂಧಾಭಿಮಾನ ನಾವು ತೋರೋದು ಯಾಕೆ? ಈಗ ಆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರಲ್ಲ, ಯಾಕೆ ಕರ್ಕೊಂಡು ಬರಬೇಕಿತ್ತು? ನಮ್ಮ ಜೀವ ಇದ್ರೆ ತಾನೇ ಅಭಿಮಾನ ಇರೋದು. ಅಭಿಮಾನ ಇಟ್ಕೊಂಡು ನಾವು ಜೀವ ಕಳ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ ಹಾಕ್ತಾರೆ? ಯಾಕೆ ಬರಬೇಕು? ನಮ್ಮ ಕ್ರೌಡ್ ಇದ್ದಾಗ ಸರಿ ಹೇಳಿದ್ರು ಅವರು, ನಾವು ಮನೆಯಲ್ಲೇ ಮ್ಯಾಚ್ ನೋಡ್ತೀವಿ ಅಂತ. ಆ್ಯಕ್ಚುಲಿ ಮನೆಯಲ್ಲೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಹೋಗ್ಬೋದು. ಬಟ್ ಅದು ಒಂದು ಏನೋ ಒಂಥರ ಕ್ರೇಜಿ ಇರೋದಿಲ್ಲ. ಟಿವಿ ಕ್ಯಾಮ್ರಾದಲ್ಲಿ ಬಂದರೆ ನಾನು ಫುಲ್ ವೈರಲ್ ಆಗ್ತೀನಿ, ಅದು ಇದು ಅಂತ ಏನೋ ಒಂದು ಕ್ರೇಜಿ. ಎಲ್ಲರೂ ಮನೆ ನೋಡ್ಕೊಂಡ್ಬಿಟ್ರೆ ಕಮರ್ಷಿಯಲ್ ಆಗಿ ಹ್ಯಾಂಡಲ್ ಮಾಡೋರು ಆಗಲ್ಲ, ಬಟ್ ಆರ್ಥಿಕವಾಗಿ ಅದನ್ನ ಮುನ್ನಡೆಸೋರು ಯಾರು ಅನ್ನೋ. ಬಟ್ ಇನ್ನು ಒಂದು ಮ್ಯಾಚಿಂದ ಬರೀ ಅಂದರೆ KSC ಅಥವಾ BCCಗೆ ಮಾತ್ರ ದುಡ್ಡು ಬರಲ್ಲ. ಒಬ್ಬ ಬಣ್ಣ ಹಚ್ತಾನಲ್ಲ, ಅವನ ಜೀವನ ಸಾಗುತ್ತೆ. ಒಬ್ಬ ಫ್ಲಾಗ್ ಟಿ ಶರ್ಟ್ ಮಾರೋನು, ಕಡಲೆಕಾಯಿ ಮಾರೋನು, ಸೌತೆಕಾಯಿ ಮಾರೋನು, ಎಲ್ರಿಗೂ ಅದರಲ್ಲಿ ದುಡ್ಡು ಬರುತ್ತೆ. ಅಂದರೆ ಒಂದು ಮ್ಯಾಚಲ್ಲಿ ಅವ್ನು ಮಿನಿಮಮ್ ಏನಿರೋದು 5,000 10,000 ಸಂಪಾದನೆ ಮಾಡ್ತಾನೆ. ಹೀಗಾಗಿ ನಾವು ಒಂದೇ ಇದರಲ್ಲಿ ನೋಡೋಕ್ಕಾಗಲ್ಲ. ಆರ್ಥಿಕತೆ ನೋಡಬೇಕು, ಮ್ಯಾಚ್ ಎಂಟರ್ಟೈನ್ಮೆಂಟ್ ಬೇಕು, ಎಲ್ಲವೂ ಬೇಕು. ಅದನ್ನು ನಾವು ಸುರಕ್ಷತೆ ದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಸರ್ ಹೇಳಿದ್ರು, ಯಾಕಂದರೆ IPL ಡಿಕುಣ್ಣ ವರದಿಯಲ್ಲಿ IPL ಮ್ಯಾಚ್ ಅಥವಾ ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಸಬಾರ್ದು ಅಂತ ಅವ್ರು ಎಲ್ಲೂ ವರದಿ ಕೊಟ್ಟಿಲ್ಲ. ಸ್ಟೇಡಿಯಂನ ಸುರಕ್ಷತೆ ಬಗ್ಗೆ ಅವರು ಕೆಲವೊಂದು ಷರತ್ತುಗಳನ್ನ ಹಾಕಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ಳಿ, ಆವಾಗ ನೀವು ಮ್ಯಾಚ್ ನಡೆಸಿ, ಅದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಅದಕ್ಕೆ ಇವ್ರು ಮುಂದಕ್ಕೆ ಹೋಗಿಲ್ಲಲ್ಲ, ಹಾಲೆ ಕಮಿಟಿಯವರೇ ಹೋಗಿಲ್ಲಲ್ಲ. ಬ್ರಿಜೇಶ್ ಪಟೇಲ್ ಅವರು 10 ವರ್ಷದಿಂದ ಅವ್ರದೇ ಟೀಮ್ ಅವ್ರು ಇದ್ರು. ಏನು ಮಾಡಿದ್ರು? ಇನ್ಮೇಲೆ ಹೊಸ ಅಧ್ಯಾಯ ಶುರುವಾಗಿದೆ. ನೋಡೋಣ ಏನು ಮಾಡ್ತಾರೆ, ನೋಡೋಣ. ಆ್ಯಕ್ಚುಲಿ ಅವ್ರ ಪ್ರಯಾರಿಟಿ ಇಂಟರ್ನ್ಯಾಷನಲ್ ಮ್ಯಾಚ್ ಬರಬೇಕು. ನಮಗೆ ಇಲ್ಲಿ IPL ಮುಖ್ಯ ಅಲ್ಲ. IPL ವರ್ಷಕ್ಕೆ ಒಂದು 7 ದಿನ ಅಥವಾ ಒಂದು 10 ಮ್ಯಾಚ್ ನಡೀತಿದೆ ಅಷ್ಟೇ. ನಮ್ಗೆ ಇಂಟರ್ನ್ಯಾಷನಲ್ ಮ್ಯಾಚ್ ರುಟೀನಾಗಿ ನಡಿಬೇಕಲ್ಲ, ರಣಜಿ ಮ್ಯಾಚ್ ನಡಿಬೇಕಲ್ಲ, ಬೇರೆ ಬೇರೆ ಮ್ಯಾಚ್ಗಳು ನಡಿಬೇಕಲ್ವ. ಅದಕ್ಕೆ ನಮಗೆ ಮೇನ್ ಸ್ಟೇಡಿಯಮೇ ಬೇಕಲ್ಲ. ಈಗ ನಾವು ಹೊಸ ಸ್ಟೇಡಿಯಂ ಕಟ್ಟೋದಾದ್ರೂ ಮಿನಿಮಮ್ 3 ರಿಂದ 4 ವರ್ಷ ಬೇಕಾಗುತ್ತೆ. ಅಲ್ಲಿ ತನಕ ನಾವು ಎಲ್ಲಿ ಹೋಗೋದು? ಎಸ್ ಬಸವರಾಜ್ ಸರಿ, ಈ ವಿಚಾರದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೆಲವೊಬ್ಬರು ನಡೆಸಬೇಕು, ಇನ್ನು ಕೆಲವೊಬ್ಬರು ನಡೆಸೋದು ಅವಶ್ಯಕತೆ ಇಲ್ಲ. ಅಲ್ಲಿ ಇನ್ನು ಎಷ್ಟು ಜನರ ಪ್ರಾಣವನ್ನು ತೆಗಿತೀರಿ ಅನ್ನೋದು. ಬಟ್ ನೀವು ಏನು ಸಜೆಷನ್ ಕೊಡ್ತೀರಿ? ಅಲ್ಲಿ ನಡೆಸಬೇಕಾದ್ರೆ ಯಾವ ರೀತಿ ಬದಲಾಗ? ಅದು ಫಂಕ್ಷನ್ದು ಬೇರೆ, ದಿಢೀರ್ ಮಾಡೋಕೊಂಡಂಥ ಕಾರ್ಯಕ್ರಮ ಇತ್ತು. ಹೀಗಾಗಿ ಯಾವ ಪ್ರಿಕಾಷನ್ ಮೆಜರ್ಸ್ ತಗೊಳ್ಳಿಕ್ಕಾಗಲಿಲ್ಲ. ಅಷ್ಟೊಂದು ಅನಾಹುತ ಆಗಲಿಕ್ಕೆ ಅವಕಾಶ ಆಯ್ತು ಅವಾಗದ್ರಲ್ಲಿ. ಬಟ್ ಈಗಿದು IPL ಆಗಲಿ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ ಏನಾದರೂ ಸದ ಅವರು 1 ತಿಂಗಳು ಮುಂಚೆನೇ ಅಪ್ಲಿಕೇಶನ್ ಕೊಡ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಸಮಯ ಇರ್ತದೆ, ನಾವು ಪ್ರಿಕಾಷನ್ ತಗೋತೇವೆ, ಸಾಕಷ್ಟು ಜನ ಹೊರಗಿಂದ ತರಿಸಿ ಬಂದೋಬಸ್ತ್ ಮಾಡ್ತೇವೆ. ಅದ್ರದ್ದೇನು ಸಮಸ್ಯೆ ಆಗೋದಿಲ್ಲ. ಬಟ್ ಟ್ರಾಫಿಕ್ ಜಾಮ್ ಆಗ್ತದೆ, ಇಷ್ಟು ಮಾತ್ರ ಕರೆ. ಟ್ರಾಫಿಕ್ ಜಾಮ್ ಅಂದ್ಬಿಟ್ರೆ ಬೇರೆ ಯಾವ ಸಮಸ್ಯೆನೇ ಇಲ್ಲ ಯಾವ IPL ಆಡಿಸೋದ್ರು ಸಹ. ಆದರೆ ಇದು ಎಷ್ಟು ವರ್ಷ ಅಂತ ನೀವು ಹಿಂಗೆ ಊರಲ್ಲಿ ಇದು ನಡೆಸುತ್ತಾ ಹೋಗೋದು, ಕ್ರಮೇಣ ಒಂದಿಲ್ಲದ ಒಂದು ದಿವಸದ ಹೊರಗೆ ಹೋಗಲೇಬೇಕು. ಬಾಂಬೆಯಲ್ಲಿ 3 ಸ್ಟೇಡಿಯಂ ಮಾಡಿದ್ದಾರೆ ನೋಡಿ, ಒಂದು ಹೊರಗಡೆ ಮಾಡಿದ್ದಾರೆ ಅವರು. ನ್ಯೂ ಬಾಂಬೆಯಲ್ಲಿ ಮಾಡಿದ್ದಾರೆ ಸ್ಟೇಡಿಯಂ. ಆ ಥರ ಇವರು ಹೊರಗಡೆ ಮಾಡಲಿ, ನೀವು ಬೆಂಗಳೂರಲ್ಲಿ ಒಂದು ಮಾಡಲಿ, ಹೊರಗಡೆ ಪ್ರಯತ್ನ ಆಗಲಿ, ಕ್ರಮೇಣ ಚೇಂಜ್ ಆಗಲಿ. ನಾವು ಈಗಲೇ ಮ್ಯಾಚ್ ಬಂದ್ ಮಾಡಿ ಅಲ್ಲಿಗೆ ಹೋರಿ ಅಂತ ಅನ್ನೋದಿಲ್ಲ. ನಡೀಲಿ, ಮ್ಯಾಚ್ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಬಟ್ ಅದು ಕ್ರಮೇಣ ಶಿಫ್ಟ್ ಮಾಡೋವಂಥ ಯೋಚನೆಗಳನ್ನು ಹಾಕೊಳ್ಳಿ, ಆ ಯೋಜನೆ ಹಾಕ್ಕೊಳ್ಳಿ. ಅದಕ್ಕೆ ಸರ್ಕಾರದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರಾಗೆ ಯಾವ ಮಂತ್ರಿನೂ ಇಲ್ಲ, ಸ್ಪೋರ್ಟ್ಸ್ ಮಿನಿಸ್ಟರು. ಒಬ್ಬ ಇದನ್ನು ಕುಳ್ಳ ಗೋವಿಂದರಾಜು ಅಂತ, ಅವನು ಭಯಂಕರ ತಲೆಹರಟೆ. ಎಲ್ಲ ನಾಣ್ಯ 11 ಜನರೇ 11 ಜನ ಸಾವಿಗೆ ಕಾರಣ ಆಗಲಿಕ್ಕೆ ಅವರೇ ಕಾರಣ, ಗೋವಿಂದರಾಜನೇ ಕಾರಣ. ಆದರೆ ನಮ್ಮ ಪೊಲೀಸರು ಯಾರು ತನಿಖೆ ಅವ್ನು ಯಾರೂ ಆರೋಪಿ ಮಾಡಲಿಲ್ಲ, ಅವ್ನು ಯಾರೂ ಹೊರ ಹಾಕಲಿಲ್ಲ. ಇವನ್ ಕ್ಯಾಬಿನೆಟ್ ಮಿನಿಸ್ಟ್ರಲ್ಲಿ ಅವ್ನು ಹೊರ ಹಾಕಿದ್ದಾರೆ, ಮಂತ್ರಿಗಳು ಹೊರ ಕಳಿಸಿದ್ರು ಅವ್ರಿಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಳಗೆ ಬಂದಾಗೆ. ಯಾಕೆ ಸಿಟ್ಟು ಗೆದ್ದು ಹೊರ ಕಳಿಸಿದ್ರು? ಹಿ ವಾಸ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್. ಅವನ ಮೇಲೆ ಯಾವ ಕ್ರಮನೂ ಇಲ್ಲ. ಅವನೇ ಇವತ್ತಿಗೆ ಹೋಮ್ ಮಿನಿಸ್ಟರ್, ಇದು ನಮ್ಮ ಸರ್ಕಾರದಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಇರಲಾರ್ದಕ್ಕೆ ಅವನೇ ಕಾರಣ. ಯಾಕಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಬಂದರೆ ಇವೊಂದೇನು ನಡೆಯೋದಿಲ್ಲ, ತಂದು ಬೆಳೆ ಬೇಯಿಸೋಬೇಕಲ್ಲ, ಅದಕ್ಕೆ ಅವನು ಮಂತ್ರಿ ಅಲ್ಲದಾಗ ನೋಡ್ಕೋತಾ ಇದ್ದಾನೆ. ಸೊ ಇದೆಲ್ಲ 1 ಮ್ಯಾನ್ ಶೋ. ಇದು ರಾಜಕೀಯ ಒಳಗಡೆ ನೀವು ಇನ್ನೊಂದು ಹೇಳಿದ್ರಲ್ಲ, ಎಲ್ಲ ಮಂತ್ರಿಗಳಿಗೆ, ಎಲ್ಲ ನಾಯಕರಿಗೆ ಏನು ಮಾಡಲಾರ್ದ ಕೆಲಸ ಎಲ್ಲ ಮಾಡ್ತಾರೆ. ಅದು ಎಲ್ಲರಿಗೂ ಗೊತ್ತಿದೆ, ನಾವು ಬಾಯಿ ಬಿಟ್ಟು ಹೇಳೋದಿಲ್ಲ, ಅದನ್ನ ಎಲ್ಲರಿಗೂ ಗೊತ್ತಿದೆ. ಸರ್, ಈಗ ನಮ್ಮ ಕರ್ನಾಟಕದ ಅಸೋಸಿಯೇಷನ್ ಇದೆ ಅಲ್ಲ, ಬೇರೆ ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಎಲ್ಲರದ್ದು ಕಂಟ್ರೋಲ್ ಅವ್ರ ಕೈಲಿದೆ. ಹೌದು,
ಅವರ ಅಂದರೆ ಎಲ್ಲ ಅವ್ರು ಯಾರು ಅವ್ರ ಮಾತು ಕೇಳಲ್ವೋ ಅದನ್ನ ಹೆಡ್ ಆಫ್ ಕಮಿಟಿ ಅಂತ ಮಾಡಿಬಿಡ್ದು. ಡೈರೆಕ್ಟಾಗಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಂಡರಲ್ಲಿ ಬರುತ್ತೆ ಅದು. ಹೀಗಾಗಿ ಅಲ್ಲಿ ಪ್ಲೇಯರ್ಸಿಗೂ ಅನ್ಯಾಯ ಆಗುತ್ತೆ. ಅಸೋಸಿಯೇಷನ್ ಮಾಜಿ ಇವಾಗ ಕಬಡ್ಡಿಯಲ್ಲಿ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಕಬಡ್ಡಿ ಮಾಜಿ ಆಟಗಾರರು, ಬಿ ಕೆ ರಮೇಶ್ ಇದ್ದಾರೆ, ಬಿ ಕೆ ಸುರೇಶ್ ಇದ್ದಾರೆ, ತುಂಬ ಜನ ಇದ್ದಾರೆ. ಯಾಕೆ ಅವ್ರು ಬರ್ತಿಲ್ಲ? ಯಾಕಂದ್ರೆ ಇಲ್ಲಿ ಯಾವಾಗಲೂ ಮುಖ್ಯಮಂತ್ರಿಗಳ ಹಿಂದೆ ಅಡ್ಡಾಡೋದು, ಅಡ್ಡಾಡಿ ಅವ್ರು ಹೇಳ್ದಂಗೆ ಬಗೆಟ್ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋದು, ತಾನು ಮಾತ್ರ ಯಾವಾಗಲೂ ಪೋಸ್ ಕೊಡೋದು CM ಜೊತೆಗೆ. ಇಂಥವ್ರನ್ನ ಬಗ್ ಬಿಡಿಬೇಕು, ಇಂಥವ್ರನ್ನ ಜಲಿ ಕಳಿಸ್ಬೇಕು. ಎಸ್ ಅಮೃತೇಶ್ ಸರ್, ಈಗ ನೀವು ಹೇಳ್ತಾ ಇದ್ರಿ ಈಗ ಮೊದಲೇ ದೊಡ್ಡ ದುರಂತ ಆಗಿದೆ, ಮತ್ತೆ ದುರಂತಕ್ಕೆ ಅವಕಾಶ ಮಾಡಿಕೊಡಬೇಡಿ, ಅಲ್ಲಿ ನಡೆಸೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಘಟನೆ ಆಗಿದ್ದು ಯಾವಾಗ? ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಪಂದ್ಯಾವಳಿ ನಡೆಯುವಂಥ ಸಂದರ್ಭದಲ್ಲಿ ಆಗಿರಲಿಲ್ಲ. ಪಂದ್ಯಾವಳಿ ನಡೆಯುವಂಥ ಸಂದರ್ಭ ಆಗೋದು ತೀರಾ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಟಿಕೆಟ್ ಇರುತ್ತೆ, ಆನ್ಲೈನಲ್ಲಿ ಬುಕ್ಕಿಂಗ್ ಎಷ್ಟು ಇರುತ್ತೆ ಅಷ್ಟೇ ಜನ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಈಗ ಆಫ್ಲೈನ್ ಟಿಕೆಟ್ ಏನಿದೆಯಲ್ಲ ಅದನ್ನು ಮುಚ್ಚಾಕಿ ಎಲ್ಲವನ್ನ ಆನ್ಲೈನ್ ಟಿಕೆಟ್ ಮಾಡಿದ್ರೆ ಆನ್ಲೈನ್ ಟಿಕೆಟ್ ಯಾರ್ಯಾರ್ದು ರಿಸರ್ವೇಷನ್ ಇರುತ್ತೆ ಅವರಷ್ಟೇ ಬರುವಂಥ ಸಾಧ್ಯತೆ ಇರುತ್ತೆ. ಈ ಘಟನೆಗೂ ಕೂಡ ಏನು ಕಾರಣಕರ್ತರಾಗ್ತಾರಲ್ಲ ಅಥವಾ ಈ ರೀತಿ ಘಟನೆ ಏನಾಗುತ್ತಲ್ಲ ಅದನ್ನು ಕೂಡ ತಡೆಗಟ್ಟಬಹುದು. ಬಟ್ ನೀವು ಯಾವ ಅಂಶದ ಮೇಲೆ, ಯಾವ ಆಧಾರದ ಮೇಲೆ ನಡಿಬಾರ್ದು ಅಂತ ಹೇಳ್ತಾ ಇದ್ರಿ? ಅರ್ಥ ಮಾಡ್ಕೊಳ್ಳಿ, ಬಿಲ್ಡಿಂಗ್ ಬೈಲಾಸ್ ಪ್ರಕಾರ ಈ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲಿ ಕೊಟ್ಟಿದ್ದಾರೆ ತೋರಿಸ್ಬೋದು. ಇವತ್ತು ಅದು 30,000 ಕೆಪಾಸಿಟಿಲಿ ಒಂದು 5,000ದಿಂದ 5,000 ಅವರ ಮೆಂಬರ್ಸ್ಗಳೇ. ಅಲ್ಲಿಗೆ ಕ್ರಿಕೆಟ್ ಸ್ಟೇಡಿಯಂಗೆ ಮೆಂಬರ್ ಆದವರು ಯಾರು ಸೈಕಲ್ಲಿ 2 ವೀಲರ್ಲಿ ಬರುವಂತವ್ರು ಅಲ್ಲ. ಅವ್ರಿಗೆ ಪಾಸ್ ಸಿಕ್ಕಿದ್ರೆ ಅವ್ರು ಇನ್ನೊಬ್ರಿಗೆ ಕೊಟ್ಟು ಅವರು ಎಲ್ಲರೂ 4 ವೀಲರ್ನೇ ಬರೋದು. 5,000 ಜನದ ಬಂದ್ರೆ ಒಂದು ಕಡಿಮೆ ಅಂದ್ರೆ 2,000 ಕಾರ್ಗಳು ನಿಲ್ಬೇಕಾದ್ರೆ ಇವ್ರು ಜಾಗ ತೋರಿಸ್ಬಿಟ್ಟು. ಎರಡನೇದು VVIP ಪಾಸ್ಗಳು ಹೋಗ್ತವೆ. ಕಾರ್ಪೊರೇಟರ್ ಅಂತ ಹಿಡಿದು MLA, MLC, MP, IAS, IPS, ಇನ್ನ ಮೂಲೆಯಲ್ಲಿ ಎಲ್ಲೆಲ್ಲಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡ ಇವ್ರಿಗೆಲ್ಲ ಇವರು ಕೊಡ್ತಾರೆ ಪಾಸ್ಗಳು. ಅದೇ ಒಂದು 10,000 ಸೈಡಿಗೆ ತೆಗ್ದಿಟ್ರಿ, 20,000 ಆನ್ಲೈನಲ್ಲಿ ನೀವು ಎಷ್ಟು ಮಾರ್ತೀರಿ ಹೇಳಿ. ಆನ್ಲೈನಲ್ಲಿ ಮಾರಿದ್ರು ಅವ್ರು ಫಿಸಿಕಲಿ ಬರ್ಬೇಕಲ್ಲ. ಬೆಂಗಳೂರಿಗೆ ಬರೋರೆಲ್ಲ ಓಲಾ ಊಬರ್ ಮಾಡ್ಕೊಂಡೆ ಒಳಗಡೆ ಬರ್ತಾರ? ಇಲ್ಲ, ಅವ್ರಿಗೂ ಪಾರ್ಕಿಂಗ್ ಕೊಡ್ಬೇಕು ನೀವು. ಕನಿಷ್ಠ ಪಕ್ಷ ಒಬ್ಬ ಕ್ರಿಕೆಟ್ ಪ್ರೇಮಿ 2 ವೀಲರ್ಲೇ ಬಂದ್ರೆ 2 ವೀಲರ್ ನಿಲ್ಸಕ್ಕೆ ಎಲ್ಲಿ ಜಾಗ ಇದೆ? ಇವ್ರು ಏನ್ ಗೊತ್ತಾ, ಶರ್ಕಿಂಗ್ ದೇರ್ ರೆಸ್ಪಾನ್ಸಿಬಿಲಿಟಿ. ಹೋಗ್ರಿ ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ನಿಲ್ಸ್ಕೊರಿ, ಹೋಗ್ರಿ ಹೈಕೋರ್ಟ್ ಪಾರ್ಕಿಂಗ್ ಐತೆ, ವಿಧಾನಸೌಧ ಹತ್ರ ಹೋಗ್ರಿ, ಆ ಮಿನಿ ವಿಶ್ವೇಶ್ವರ ಐಟಮ್ ಇದೆ, ಕಾಫಿ ಬೋರ್ಡ್ ಹತ್ರ ನಿಲ್ಸ್ರಿ, ರಾಜ್ಭವನ್ ಮುಂದೆ ನಿಲ್ಸ್ರಿ, ಇನ್ನೂ ಸೇಫು. ಇವೆಲ್ಲ ಇವರ ಅಡ್ಡ ತರಲೆ ಬುದ್ಧಿಗಳು. ನಾನು ನೇರವಾಗಿ ಹೇಳ್ತೀನಿ, ಇವ್ರಿಗೆ ಕಮರ್ಷಿಯಲ್ ಮೈಂಡ್ ಇದೆ ಹೊರತು ಈಗ ಆಗಲೇ ಹೊರ ವಲಯದಲ್ಲಿ ಏನು ಸುಸಜ್ಜಿತವಾದ ಸ್ಟೇಡಿಯಂ ಇದ್ರು ಇವರು ಒಂದು ಚೂರು ಮನ್ಸು ಮಾಡಿಲ್ಲ ಹೊರಗಡೆ ಹೋಗ್ಬೇಕಂತ. ಹೋದ್ಮೇಲೆ ತಾನೇ ಗೊತ್ತಾಗೋದು ನಿಮಗೆ. ಇವತ್ತು ಬೆಂಗಳೂರು ನಗರದಲ್ಲಿ ರೇಸ್ ಕೋರ್ಸು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಎರಡೂ ಸ್ಥಳಾಂತರ ಆಗಕ್ಕೆ ಸರ್ಕಾರ ಆಲ್ರೆಡಿ ಜಮೀನನ್ನ ಮಂಜೂರು ಮಾಡಿದ್ರು. ಸೋಮಾರಿಗಳಂಗೆ ಇವ್ರು ಇಲ್ಲೇ ಕೂತಿದ್ದಾರೆ. ಯಾಕೆಂದ್ರೆ ಎಲ್ಲವೂ ಇಲ್ಲಿ ಕೈಗೆಟುಕುವ ಜಾಗದಲ್ಲಿ ಸಿಗುತ್ತದೆ. ಆ ಕಡೆಗೆ ಹೋದ್ರೆ MG ರೋಡು, ಈ ಕಡೆಗೆ ಬಂದ್ರೆ ವಿಶ್ವೇಶ್ವರ ಇದು ಶಿವಾಜಿನಗರ, ಇಲ್ಲಿ ಬಂದ್ರೆ ಮೆಜೆಸ್ಟಿಕ್ ಹತ್ರ. ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಇದು ಇರ್ಬೇಕಾದ್ರೆ ಕಾಲಘಟ್ಟದಲ್ಲಿ ಚೇಂಜ್ ಆಗ್ಲೇಬೇಕು. ಯು ಹ್ಯಾವ್ ಟು. ಅದು ಬರೀ ವಿಕ್ಟೋರಿ ಸೆಲೆಬ್ರೇಷನ್ ಆಗಿತ್ತು ಅಂತಲ್ಲ ಸ್ವಾಮಿ. ಆಮೇಲೆ ನಿಮ್ಗೆ ನಿಜವಾಗ್ಲೂ ಹೇಳ್ತಿದ್ದೆ, ಅಲ್ಲಿ ಜಲಿಯಾನ ವಾಲಾಬಾಗ್ಗೂ ಇದಕ್ಕೂ ಏನು ಡಿಫರೆನ್ಸ್ ಇಲ್ಲ. ಇರುವ 12 ಗೇಟ್ನ ಎಲ್ಲವನ್ನು ಮುಚ್ಚಿ ಬರೀ 2 ಗೇಟ್ ತೆಗಿತಾರೆ. ಹಾಗೇನೆ ಆ ಕಬ್ಬಿಣದ ಗೇಟ್ ಹೇಗಿದೆ ಅಂದ್ರೆ ತಿರುಪತಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅವನು ಒಂದ್ ಸ್ವಲ್ಪ ತಿರುಗ್ಬೋದು. ಇಲ್ಲಿ ಹಂಗಿಲ್ಲ. ಅಲ್ಲಿ ಹೋಗೋ ಕ್ರೀಡಾ ಪ್ರೇಮಿಗಳನ್ನ ಒಂದ್ ರೀತಿಲಿ ಜೈಲು ಕೈದಿಗಳನ್ನ ನೋಡ್ದಂಗ್ ನೋಡ್ತಾರೆ ಪೊಲೀಸರು. ನಾವು ಪೊಲೀಸರ ಬಗ್ಗೆ ಯಾಕೆ ಬಂದೋಬಸ್ತು ಮಾಡ್ಲೇಬೇಕು, ಆ ಟೈಪ್ ಇದೆ. ಹೋಗಿ ನೋಡಿ ಒಳಗಡೆ ವ್ಯವಸ್ಥೆ ಹೇಗಿದೆ ಅಂತ. ಅಲ್ಲಿ ವ್ಯವಸ್ಥೆ 12 ಗೇಟ್ ಅನ್ನು ಅವು ಮೊನ್ನೆ ದುರಂತ ನಡೆದಾಗ 12 ಗೇಟ್ ಅನ್ನು ಓಪನ್ ಮಾಡಿದ್ದಿದ್ರೆ ಅಂತ ದುರಂತಗಳು ನಡೀತಿರ್ಲಿಲ್ಲ. ಮೊದಲು ಫ್ರೀ ಒಳಗಡೆ ಹೋಗ್ಬೋದು ಅಂದ್ರು, ಆಮೇಲೆ ಟಿಕೆಟ್ ಇದ್ದವ್ರಿಗೆ ಅಂದ್ರು, ಏನೇನೋ ಮಾಡಿದ್ರು. ಇವರ ಅಸ್ತವ್ಯಸ್ತತೆ ಅದು ನಡೆದಿದ್ದೇನು ವಿತಿನ್ 24 hours ಅಲ್ಲ. ರಾತ್ರಿ 11-12 ಗಂಟೆಗೆ ಅಲ್ಲಿ ವಿನ್ ಆದ್ರೆ ಬೆಳಗ್ಗೆಗೆ ಬೆಂಗಳೂರಿಗೆ ಬಂದು ಮಧ್ಯಾಹ್ನಕ್ಕೆ ವಿಜಯೋತ್ಸವ ಮಾಡ್ತೀನಿ ಅಂತ ಯಾರು ತಗೊಂಡಿದ್ದಿ ಕ್ರಮ? ಅವ್ರು ಮಾಲ್ಗತ್ತಿಯವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರು ಯಾರೋ ಒಬ್ರು ಕ್ರೀಡಾ ಮಂತ್ರಿ ಇದಾನಂತಲ್ಲ, ಆ ಕ್ರೀಡಾ ಮಂತ್ರಿ ಲೆಕ್ಕಕ್ಕೂ ಇಲ್ಲ. ಕ್ರೀಡಾ ಮಂತ್ರಿ ತಗೊಂಡಿದ್ದು ಅಲ್ಲಲ್ಲ, ಅವರು ಇವೆಲ್ಲ
ಗೋವಿಂದರಾಜ್ ಅವರು ಅಲ್ವೇ ಅಲ್ಲ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನೇ ಡಿಸಿಷನ್ ತಗೋಬೇಕಾದ್ರೂ DCMA ಇನ್ನು ಒಂದು ಹೆಜ್ಜೆ ಮುಂದೆ ಇದೆ, ನಾನು ಮಂತ್ರಿ ಆಗ್ಬಿಡ್ತೀನಿ ಅಂತ ಹೇಳೋದು ಲೆಕ್ಕ. ಒಂದು ಆತುರದಲ್ಲಿ ಕಂಡವ್ರಿಗೆಲ್ಲ ಆಶ್ವಾಸನೆ ಕೊಡ್ತಾರೆ, IPL ನಾನು ಇಲ್ಲೇ ನಡೆಸ್ತೀನಿ ಅಂತ. ಆದ್ರೆ ಅವ್ರಿಗೆ ಕಾನೂನಿನ ಇದು ಒಳಗಡೆ ಈ ಹೈಕೋರ್ಟ್ ನಲ್ಲಿ ಸುಮೋಟೋ ಕೇಸ್ ಇನ್ನೂ ಪೆಂಡಿಂಗ್ ಇದೆ ಸರ್. ಈಗ ಕೊನೆಯದಾಗಿ ಒಂದೇ ವಾಕ್ಯದಲ್ಲಿ ಎಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಬೇಕಾ ಬೇಡವಾ? ಇಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿ ನಡೆಸಬಾರ್ದು ಅಂತ ನನ್ನ ಇದು. ಎಸ್, ನಡೆಸ್ತೀರಾ? ಹಾಗಾದ್ರೆ ಯಾವ ಸ್ಪೆಕ್ಟೇಟರ್ನು ಒಳಗೆ ಬಿಡಬೇಡಿ. ಎಸ್, ಲೆಟ್ ಇಟ್ ಗೋ ಏರ್ಗ್ ಹೋಗ್ಲಿ. ಇವರ ಮೆಂಬರ್ಸ್ ಗಳಿದಾರಲ್ಲ ಅವರೆಲ್ಲ ಒಳಗಡೆ ಕ್ಲಬ್ ಅಲ್ಲಿ ಕುಡಿದು ತಿಂದು ಆರಾಮಾಗಿ ಮಜಾ ಮಾಡ್ಕೊಂಡು ಅಲ್ಲಿ ನೋಡ್ಕೊಳ್ಳಿ, ಸಾರ್ವಜನಿಕರನ್ನ ಬಿಡಬೇಡಿ. ಬಸವರಾಜ್ ಸರ್, ಬೆಂಗಳೂರಿನಲ್ಲಿ ಒಂದಷ್ಟು ಶಾಂತಿ ಕಾಪಾಡಬೇಕು, ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಸ್ಪೆಕ್ಟೇಟರ್ನ ಬಿಡಬೇಡಿ. ಕೂಡಲೇ ಸ್ಟಾಪ್ ಮಾಡಬಾರ್ದು, ಯುವಕರಿಗೆ ತೊಂದರೆ ಆಗ್ತದೆ, ಅಭಿಮಾನಿಗಳಿಗೆ ತೊಂದರೆ ಆಗ್ತದೆ. ಈ ನಿಧಾನವಾಗಿ ಮಾಡಲಿ, ಸಾಕಷ್ಟು ಟೈಮ್ ಇದೆ, ನಾವು ಬಂದೋಬಸ್ತೆಲ್ಲ ಮಾಡ್ತೀವಿ, ಪೊಲೀಸರು ಸರಿಯಾದಂಥ ಕ್ರಮ ತಗೋತೀವಿ. ಮುಂದೆ ಯೋಚನೆ ಮಾಡಲಿ, ಶಿಫ್ಟ್ ಮಾಡುವಂಥ ಯೋಚನೆ ಮಾಡಲಿ. ಯಾಕಂದರೆ ಜನರಿಗೆ ತೊಂದರೆ ಆಗ್ತದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ನೆಡೋಕ್ಕಿಂತ 3-4 ತಾಸು ಟ್ರಾಫಿಕ್ ಜಾಮು, ಬಿಟ್ಟ ಮೇಲೆ 3-4 ತಾಸು ಟ್ರಾಫಿಕ್ ಜಾಮು, ಅದನ್ನೆಲ್ಲ ಸಹನೆ ಮಾಡೋದು ಭಾರಿ ಕಷ್ಟ ಇದೆ. ಇವನ್ ಮೆಟ್ರೋದಲ್ಲಿನೂ ಕಾಲಿಲಿಕ್ಕೆ ಸಹ ಜಾಗ ಇರೋದಿಲ್ಲ, ಅಷ್ಟೊಂದು ತೊಂದರೆ ಆಗ್ತದೆ. ಇಷ್ಟೊಂದು ಇರುವಾಗ ಸ್ವಲ್ಪ ಥಿಂಕ್ ಮಾಡಲಿ ಆರ್ಗನೈಸೇಷನ್ದವರು, ಬೇರೆ ಕಡೆ ಸ್ಟೇಡಿಯಂ ಹೊರಗೆ ಮಾಡಲಿ, ಅನುಕೂಲ ಹೆಚ್ಚಿಗೆ ಆಗ್ತದೆ. ಅಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ, ಪೊಲೀಸರಿಗೂ ಸರಳವಾದ ಬಂದೋಬಸ್ತ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಜನಸಾಮಾನ್ಯರಿಗೂ ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ, ಟ್ರಾಫಿಕ್ ಸಂಚಾರನೂ ಸಹ ಅಗದಿ ಸುಲಭವಾಗ್ತದೆ. ಸರತ್ ಸರ್, ಈಗ ಚಾಲೆಂಜ್ ಇರೋದು ಈಗ KSCಗೆ, ಅಂದರೆ ಮುಂದೆ BCCI ಮುಂದೆ ಯಾವ ರೀತಿಯಾಗಿ ಮನವಿನ ಸಲ್ಲಿಸಬೇಕು ಅಂತೇಳಿ. ಇಲ್ಲ, KSCI ಅವ್ರದ್ದು ಇದು ಕರೆಕ್ಟಾಗಿದೆ. ಅಂದರೆ ಗೌರ್ಮೆಂಟ್ ಮತ್ತು ಕಾನೂನು ಕ್ರಮ ಏನಿದೆ, ಕಾನೂನು ಕೆಲವೊಂದು ಷರತ್ತುಗಳು ಏನಿದಾವ ಅದನ್ನು ಕ್ಲಿಯರ್ ಮಾಡಿದ್ರೆ ಸಹಜವಾಗಿ ಮ್ಯಾಚ್ ನಡೀತದೆ. ಅದರಲ್ಲಿ ಏನು BCCI ಅನುಮತಿ ಕೊಡ್ತಾರೆ. ಯಾಕಂದರೆ ಇಲ್ಲಿಗ ಕೋರ್ಟಲ್ಲಿರೋ ಕಾರಣ ಅದು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಕೋರ್ಟ್ ಕಾನೂನನ್ನು ನಾವು ಇದು ಮಾಡ್ಕೊಂಡು ದಾಟಿ ಹೋಗೋಕ್ಕಾಗಲ್ಲ. ಈ ರೀಸನ್ಗಾಗಿ ಇನ್ಕಮ್ ಇರೋದೇ ಬೆಂಗಳೂರು ಕಡೆಯಿಂದ, ಚಿನ್ನಸ್ವಾಮಿ ಸ್ಟೇಡಿಯಂನಿಂದ. ಸಹಜವಾಗಿ ಇನ್ನೊಂದು ಸರ್ರೆ ಹೇಳಿದ್ರು ಹೊರಗಡೆ ನಡಿಬೇಕು ಅಂತ ಹೇಳ್ಬಿಟ್ಟು, ಅದು ಆಲ್ಟರ್ನೇಟಿವ್ ನಾವು ಹುಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇನ್ನೊಂದು ಏನಂದರೆ ಈಗ ಗ್ರೇಟರ್ ಬೆಂಗಳೂರು ಆಗ್ತಿದೆಯಲ್ವ, ಸಹಜವಾಗಿ ಈಗ ನಾವು ನೆಲಮಂಗಲ ಆಗಿರ್ಬೋದು ಅಥವಾ ಆ ಕಡೆ 5 ಸ್ಟಾರ್ ಅಂದರೆ ಒಂದು ಈಗ ಏನಾಗಿದೆ ಅಂದರೆ ಸರ್, ಕ್ರಿಕೆಟ್ ಮ್ಯಾಚ್ ಅಂದರೆ ನಿಮಗೆ ಹೈ-ಫೈ ಮ್ಯಾಚ್ ಅದು. ಅಂದರೆ ನಿಮಗೆ ಅಲ್ಲಿ 5 ಸ್ಟಾರ್ ಹೋಟ್ಲ್ಗಳು ಬೇಕು, ಸೆಕ್ಯೂರಿಟಿ ಬೇಕು, ಎಲ್ಲವೂ ಬೇಕು. ಮೇ ಬಿ ಒಂದು 5 ವರ್ಷದಲ್ಲಿ ಆ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, IPL ಅಂತಂತಲ್ಲ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಬೆಂಗಳೂರಿನಲ್ಲಿ ಆಡಿಸ್ಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, ಈಗ ಸದ್ಯಕ್ಕೆ ಈ ರೀತಿ ಅನಾಹುತ ಆಗಿದೆ, ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಬೇಕು ಅಂತ ಹೇಳಿದ್ರೆ ಸುರಕ್ಷತೆ ಭದ್ರತೆ ಕಡೆಯ ಗಮನ ಕೊಡಬೇಕಾಗತ್ತೆ. ಯಾವುದೋ ಒಂದು ಘಟನೆ ಆಯಿತು ಅಂತೇಳಿ ಅದನ್ನು ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಮುಸ್ಲಿಕ್ಕೆ ಆಗೋದಿಲ್ಲ, ಬಟ್ ಭದ್ರತೆಯ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿ ಕೂಡ ಮತ್ತೊಮ್ಮೆ RCB ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಗಳನ್ನು ನೋಡೋದಕ್ಕೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.